ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತುಕತೆ ಕೊರೋನಾ ಬಿ ಪಾಸಿಟಿವ್. ಕೊರೋನಾ ಪಾಸಿಟಿವ್ ಅಂದ ತಕ್ಷಣ ನಮ್ಮ ಜನ ಹೆದರುವುದು, ಭಯಪಡುವಂಥದ್ದು, ಆತಂಕಕ್ಕೆ ಒಳಗಾಗೋದು ಸ್ವಾಭಾವಿಕವೇ. ಎಲ್ಲ ಆತಂಕದ ನಡುವೆ ಕೂಡ, ಎಲ್ಲ ಭಯ ಮತ್ತು ಕಷ್ಟಗಳ ನಡುವೆ ಕೂಡ ನಮ್ಮ ನಡುವೆ ಸಾಕಷ್ಟು ಜನ ತುಂಬ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಧನಾತ್ಮಕವಾಗಿ ಜನರಿಗೆ ಧೈರ್ಯ ತುಂಬ, ಜನರಿಗೆ ನೆರವು ನೀಡುವಂಥ ಅಥವಾ ಒಟ್ಟು ನಮ್ಮ ಒಂದು ಆಡಳಿತ ವ್ಯವಸ್ಥೆ ಜೊತೆಗೆ ಈ ಒಂದು ಕೊರೋನಾ ಅಥವಾ ಈ ಒಂದು ಕೋವಿಡ್-19 ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಮತ್ತು ಜನರಲ್ಲಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ನಾವು ಕೊರೋನಾ ಬಿ ಪಾಸಿಟಿವ್ ಅಂತ ಹೇಳ್ತಾ ಇದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಟೀಮ್ ಬಿ ಹ್ಯೂಮನ್, ನಾವು ಮಾನವೀಯ ಕಾಳಜಿಯ ಮನುಷ್ಯರಾಗಿರೋಣ ಅನ್ನುವಂಥ ಒಂದು ಬಹುದೊಡ್ಡ ಆಶಯ ಮತ್ತು ಧ್ಯೇಯದೊಂದಿಗೆ ನಮ್ಮ ನಡುವೆ ಕೆಲಸ ಮಾಡ್ತಾ ಇರುವಂಥ ಸಂಘಟನೆ, ಈ ಒಂದು ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾಗಿರುವಂಥ KM ಆಸಿಫ್ ಅವರು ಈ ದಿವಸ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ನಾನು ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಆಸಿಫ್ ಸರ್, ಪ್ರೀತಿಯ ಸ್ವಾಗತ ನಿಮಗೆ. ನಾನು ಈಗಾಗಲೇ ಹೇಳಿದಾಗೆ ಈ ಒಂದು ಕಷ್ಟ ದುರಿತ ಕಾಲದಲ್ಲಿ ನಾವು ಅತ್ಯಂತ ಪಾಸಿಟಿವ್ ಆಗಿ, ಅತ್ಯಂತ ಧನಾತ್ಮಕ ಚಿಂತನೆ ಮತ್ತು ಧನಾತ್ಮಕವಾದಂಥ ನಮ್ಮ ಕ್ರಿಯೆ ಕೆಲಸಗಳ ಮೂಲಕ ನಾವು ಇವತ್ತು ಬದುಕಬೇಕಾಗಿದೆ. ಆ ಮೂಲಕ ನಾವು ನಮ್ಮ ಸುತ್ತಮುತ್ತಲು, ನಮ್ಮ ಒಟ್ಟು ಪರಿಸರ, ನಮ್ಮ ಒಟ್ಟು ಸಮಾಜಕ್ಕೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲರೂ ಕೂಡ ಭಾರಿ ಕಷ್ಟ ಜೊತೆಗೆ ಒಂದು ಆತಂಕ ಮತ್ತು ಭಯದ ವಾತಾವರಣದಲ್ಲಿದ್ದಾರೆ. ಇಂಥ ಭಯದ ವಾತಾವರಣದಲ್ಲಿ ಎಲ್ಲರೂ ಭಯಕ್ಕೆ ಒಳಗಾಗಿ ಬಿಟ್ಟರೆ ಯಾರಿಗೆ ಯಾರು ನೆರವು ನೀಡುವವರು ಯಾರು, ಕಷ್ಟಕ್ಕೆ ಹೆಗಲು ಕೊಡುವವರು ಯಾರು, ಇದೆಲ್ಲ ಪ್ರಶ್ನೆ ಬರುತ್ತೆ. ಆದರೆ ನಮ್ಮ ನಡುವೆ ಇವತ್ತು ನಾವು ದಿನನಿತ್ಯವೂ ಸಾಮಾಜಿಕ ಜಾಲತಾಣ, TV, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೇವೆ. ತುಂಬ ಮಂದಿ ಈ ಒಂದು ಕಷ್ಟಕ್ಕೆ ಹೆಗಲು ಕೊಡುವವರು ನಮ್ಮ ನಡುವೆ ಇದ್ದಾರೆ. ಸೊ ಎಷ್ಟೋ ಮಂದಿ ಯಾವ ಪ್ರಚಾರನೂ ಕೂಡ ಇಲ್ಲದೆ ಭಾರಿ ದೊಡ್ಡ ಮಾನವೀಯ ಸೇವೆಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಭಾರಿ ದೊಡ್ಡ ವೈದ್ಯಕೀಯ ಸೇವೆಗಳನ್ನು, ವೈದ್ಯಕೀಯ ನೆರವು ಕೊಡುವಂಥ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅಂಥವರನ್ನು ಒಂದು ಸ್ವಲ್ಪ ಹೊತ್ತು ಮಾತನಾಡಿಸುವುದು, ಅದು ಕೂಡ ಅವರದನ್ನು ಪ್ರಚಾರ ಅಂತ ಪ್ರಚಾರಕ್ಕಾಗಿ ಬಯಸುವವರು ಅಲ್ಲ, ಆದರೆ ಅವರ ಸೇವೆಯನ್ನು, ಅವರ ಕಾಳಜಿಯನ್ನು ನಾವು ಜನರಿಗೆ ತೋರಿಸಬೇಕಾದದ್ದು ಮಾಧ್ಯಮವಾಗಿ ಅದು ನಮ್ಮ ಕರ್ತವ್ಯ ಕೂಡ ಹೌದು. ಸೊ ಈ ಕಾರಣಕ್ಕಾಗಿ ಇವತ್ತು ಟೀಮ್ ಬಿ ಹ್ಯೂಮನ್ ಸಂಸ್ಥೆಯ KM ಆಸಿಫ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಮಾಡ್ತಾ ಇರುವಂಥ ಸೇವೆ ಮತ್ತು ಅವ್ರು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳು ಮತ್ತು ಸೇವಾ ಚಟುವಟಿಕೆಗಳು ಭಾರಿ ವಿಸ್ತಾರವಾದ ನೆಲೆಯಲ್ಲಿ ಅವರು ಮಾಡ್ತಾ ಇದ್ದಾರೆ ಕೆಲಸಗಳನ್ನು. ಈ ಬಾರಿಯ ಕೋವಿಡ್ ಮಾತ್ರ ಅಲ್ಲ, ಕಳೆದ ಬಾರಿಯ ಮೊದಲ ಅಲೆಯ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ಈ ಒಂದು ತಂಡದ ಮೂಲಕ ಇಡೀ ಜಿಲ್ಲೆಯಲ್ಲಿ ನೆರವು ನೀಡುವಂಥ ಮತ್ತು ವೈದ್ಯಕೀಯ ಸೇವೆ ನೀಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಬಾರಿ ಮತ್ತೆ ಎರಡನೇ ಅಲೆ ಬಂದ ಸಂದರ್ಭದಲ್ಲೂ ಕೂಡ ಅವರು ಎಲ್ಲ ರೀತಿಯ ನೆರವುಗಳು, ಅದು ವೈದ್ಯಕೀಯ ನೆರವು ಅಂದರೆ ನೇರವಾಗಿ ವೈದ್ಯರನ್ನು ಮುಖಾಮುಖಿ ಮಾಡಿಸುವಂಥದ್ದು ಅಗತ್ಯ ಸಂದರ್ಭದಲ್ಲಿ, ಅಥವಾ ಕೌನ್ಸಿಲಿಂಗ್ ಮಾಡಿಸುವಂಥದ್ದು, ಬ್ಲಡ್ ಬೇಕಾದಾಗ, ರಕ್ತ ಬೇಕಾದಾಗ, ಪ್ಲಾಸ್ಮಾ ಬೇಕಾದಾಗ ನೆರವು ಕೊಡುವಂಥದ್ದು. ಇನ್ನು ಲಾಕ್ಡೌನ್ ಪರಿಣಾಮದಿಂದಾಗಿ ಸಾಕಷ್ಟು ಜನ ಉದ್ಯೋಗ ಕಳ್ಕೊಂಡಿದ್ದಾರೆ, ಅಥವಾ ಉದ್ಯೋಗ ಇದ್ದವರು ಕೂಡ ಇವತ್ತು ಉದ್ಯೋಗ ಇಲ್ಲದೆ ಒಪ್ಪತ್ತಿನ ಊಟಕ್ಕೆ ಕಷ್ಟಪಡುವಂಥ ಪರಿಸ್ಥಿತಿ ಇದೆ. ಅಂಥವರಿಗೆ ಆಹಾರದ ಕಿಟ್ ಕೊಡುವಂಥದ್ದು, ಜೊತೆಗೆ ಆಕ್ಸಿಜನ್ ಸಿಲಿಂಡರ್ಗಳನ್ನು ಮನೆಗೆ ಕೊಡುವಂಥ, ಸಪ್ಲೈ ಮಾಡುವಂಥ ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಕೊನೆಗೆ ಅವರ ಟೀಮ್ನವರು ಯಾರಾದರೂ ಮೃತಪಟ್ಟರೆ ಅವರ ಅಂತಿಮ ಸಂಸ್ಕಾರ ಯಾವುದೇ ಧರ್ಮದವರು ಇರಬಹುದು, ಎಲ್ಲ ಕೆಲಸವನ್ನು ಟೀಮ್ ಬಿ ಹ್ಯೂಮನ್ ಮಾಡ್ತಾ ಉಂಟು. ನಾನು ಪ್ರತ್ಯೇಕವಾಗಿ ಒಟ್ಟು ಮಾಡಿದ ಕೆಲಸಗಳ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ. ನಾನು ಇದೀಗ KM ಆಸಿಫ್ ಅವರನ್ನು ಉದ್ಯಮಿಗಳಾಗಿದ್ದುಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವಂಥ KM ಆಸಿಫ್ ಅವರು. ಸರ್, ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸುವಂಥದ್ದು, ನೀವು ಈ ಟೀಮ್ ಬಿ ಹ್ಯೂಮನ್ ಅನ್ನುವಂಥ ಈ ಒಂದು ಸಂಸ್ಥೆಯನ್ನು ಆರಂಭಿಸಲಿಕ್ಕೆ ಏನು ಪ್ರೇರಣೆ, ಯಾವ ಕಾರಣಕ್ಕಾಗಿ ನೀವು ಆರಂಭಿಸಿದ್ರಿ, ಯಾವಾಗ ಈ ಒಂದು ಸಂಸ್ಥೆಯನ್ನು ಆರಂಭಿಸಿದ್ರಿ? ಈ ಸಂಸ್ಥೆಯನ್ನು ಟೀಮ್ ಬಿ ಹ್ಯೂಮನ್ ಅನ್ನು 4 ವರ್ಷ ಮೊದಲು ನಾವು ಕಟ್ಟಿಕೊಂಡಿದ್ದೆವು. ನಾನು ಅದರ ಫೌಂಡರ್ ಆಗಿದ್ದೇನೆ. ನನ್ನೊಟ್ಟಿಗೆ ಪ್ರದೀಪ್ ಅಂತವರು ಮತ್ತು ಒಂದು ವಿನ್ಸೆಂಟ್ ಡಿಸೋಜ ಅಂತವರು 3 ಸೇರಿಕೊಂಡು ಮಾಡಿರುವಂಥ ಸರ್ವಧರ್ಮೀಯರು. ಹೇಳಿ. ಅದರ ನಂತರ ಸ್ಟಾರ್ಟಿಂಗಿಂದ ನಾವು ಪ್ರಾಬ್ಲಮ್ಸ್ ಎಲ್ಲ ಏನುಂಟಂತ ಅರ್ಥಕೊಂಡು
ಎಲ್ಲಿ ಬೇಕು ಅಲ್ಲಿಗೆ ಹೋಗಿ ನಾವು ಮನೆಯಲ್ಲಿ ಪ್ರಾಬ್ಲಮ್ಸ್ ಇದ್ದರೆ. ಕಳೆದ ವರ್ಷ ಈ ಒಂದು ಕೋವಿಡ್ ಆರಂಭವಾದ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಕಟ್ಟಿದ್ರಿ ನೀವು? ಅಲ್ಲ, ಅದಕ್ಕಿಂತ 2 years ಮೊದಲೇ ನಾವು ಕಟ್ಟಿಕೊಂಡಿದ್ದೇವೆ. ಮಾತ್ರ ಅವಾಗ ಏನ್ ಮಾಡ್ತಾ ಇದ್ರಿ ಸರ್ ನೀವು? ಈ ಸಂಸ್ಥೆಯನ್ನು ಆರಂಭದಲ್ಲಿ ಕಟ್ಟಿಕೊಂಡಂತ ಸಂದರ್ಭದಲ್ಲಿ ಏನೆಲ್ಲ ಸೇವಾ ಚಟುವಟಿಕೆಗಳಿತ್ತು, ಏನೆಲ್ಲ ನಿಮ್ಮ ಕೆಲಸ ಕಾರ್ಯಗಳಿತ್ತು? ಯಾವುದು ಪೇಷಂಟ್ ನಮಗೆ ಯಾವುದು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು, ಎಲ್ಲಿ ಹಳ್ಳಿಗಳಿಂದಲೂ ಪ್ರಾಬ್ಲಮ್ಸ್ ಅಲ್ಲಿದ್ದಾರೆ, ರೇಷನ್ ಬೇಕಿದ್ರೆ ಅಥವಾ ಮನೆ ಬಿದ್ದಿದ್ರೆ, ಇಲ್ಲದ್ರೆ ಹಾಸ್ಪಿಟಲೈಸೇಷನ್ಗೆ ಏನಾದರೂ ಸಪೋರ್ಟ್ ಬೇಕಿದ್ರೆ, ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗುವಾಗ ಏನಾದರೂ ಫಿನಾನ್ಷಿಯಲ್ ಹೆಲ್ಪ್ ಬೇಕಿದ್ರೆ, ಇದೆಲ್ಲ ನಾವು ಮಾಡ್ತಾ ಇದ್ದೆವು. ಅದರ ನಂತರ 2 ವರ್ಷ ಆ ಕೆಲಸ ಎಲ್ಲ ಮಾಡ್ತಾ ಇದ್ದೆವು. ಯಾವುದು ಪ್ರಾಬ್ಲಮ್ಗೂ ನಾವು ಸ್ಪಂದಿಸ್ತಾ ಇದ್ದೆವು. ಏನಾದರೂ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಾವು ಹೋಗಿ ಅದಕ್ಕೆ ಸ್ಪಂದಿಸ್ತಾ ಇದ್ದೆವು. ಈ ಕೋವಿಡ್ ಬಂದಾಗ ನಮಗೆ ಒಂದು ಏನು ಮಾಡಬೇಕಂತ ನಮಗೆ ಫಸ್ಟಿಗೆ ಗೊತ್ತಿಲ್ಲ, ಏನು ಕೋವಿಡ್ ಎಂಥದ್ದು ಏನಂತ ಗೊತ್ತಿರಲಿಲ್ಲ. ಆಗ ನಾವು ಹಾಸ್ಪಿಟಲ್ಸ್ಗೆ ಕಂಟಿನ್ಯೂಟಿ ಹೋಗ್ತಾ ಇದ್ದೆವು. ಪೇಷಂಟ್ಸ್ ತುಂಬ ಇತ್ತು, ಡೆತ್ ರೇಟ್ಸ್ ತುಂಬ ಇತ್ತು ಸ್ಟಾರ್ಟಿಂಗಲ್ಲಿ. ಯಾರಿಗೆ ಗೊತ್ತಿರಲಿಲ್ಲ ಕೋವಿಡ್ ಏನಂದು, ನಮಗೂ ಗೊತ್ತಿರಲಿಲ್ಲ. ನಾವು ಆದರೂ ಕೂಡ ಹಾಸ್ಪಿಟಲ್ಗೆ ಹೋಗಿ ಏನಂತ ಅವರ ಪ್ರಾಬ್ಲಮ್ಸನ್ನು ನಾವು ಅವರಿಂದ ಕೇಳಿ ಇದು ಮಾಡ್ತಾ ಇದ್ದೆವು. ರೆಸ್ಟ್ರಿಕ್ಷನ್ಸ್ ತುಂಬ ಇತ್ತು ಫಸ್ಟಿಗೆ ಹಾಸ್ಪಿಟಲ್ ಸಂದರ್ಭದಲ್ಲಿ, ರೆಸ್ಟ್ರಿಕ್ಷನ್ಸ್ ತುಂಬ ಇತ್ತು. ಮತ್ತೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅವರು ತುಂಬ ನಮ್ಮ ಹತ್ರ ಇದ್ದಿದ್ರೆ ನಾವು PP ಕಿಟ್ ಎಲ್ಲ ಹಾಕಿ ಹೋಗಿ ಸ್ವಲ್ಪ ಅಲ್ಲಿಂದ ಎಲ್ಲ ಅವರ ಡೀಟೇಲ್ಸ್ ಎಲ್ಲ ತೆಗಿತಾ ಇದ್ದೆವು. ಅಲ್ಲಿಂದ ಕೋವಿಡ್ ನನಗೆ ಬಂತು. ಮೊದಲ ಅಲೆಯ ಸಂದರ್ಭದಲ್ಲಿ ನೀವು ಕೂಡ ಕೊರೋನಾಕ್ಕೆ ತುತ್ತಾದ್ರಿ. 17 days ನಾನು ಹಾಸ್ಪಿಟಲ್ ಇದ್ದೆ, ಐಲ್ಯಾಂಡ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೆ. ಅದರಲ್ಲಿ ಕೋವಿಡ್ ಪೇಷಂಟ್ಗೆ ಏನು ಒದಗುವಂತ ಎಲ್ಲ ಸಮಸ್ಯೆಗಳು ನಿಮಗೆ ಅರಿವಾಗಿರುತ್ತೆ. ಹಾಗೆ 13 days ಆಕ್ಸಿಜನ್ ಅಲ್ಲಿ ಇದ್ದೆ. ಅಲ್ಲಿಂದ ಸ್ವಲ್ಪ ಏನ್ ಮಾಡಬೇಕು, ಅಲ್ಲಿಂದ ಈಗ ಕೋವಿಡ್ಗೆ ಬೇಕಾದ ಹೆಲ್ಪನ್ನು ನಾವು ಮಾಡುವಂತ ಪ್ಲಾನ್ ಮಾಡಿದೆವು. ಆ ಫಸ್ಟ್ ಅಲೆಯಲ್ಲಿ ಇಂಪಾರ್ಟೆನ್ಸ್ ಇದ್ದದ್ದು ಇದಕ್ಕೆ, ಯಾವುದಕ್ಕೆ, ರೆಮಿಡಿಸಿವಿರ್ ಮತ್ತು ಪ್ಲಾಸ್ಮಾಕ್ಕೆ. ಅಲ್ಲಿಂದ ನಾವು ಈ ಬ್ಲಡ್ ಡೋನರ್ಸ್ ಅವರದ್ದು ಟೀಮ್ ಕಟ್ಟಿದೆವು. ಇಲ್ಲಿ ಮಂಗಳೂರಲ್ಲಿ ಒಂದು 10-11 ಆರ್ಗನೈಸೇಷನ್ಸ್ ಇದೆ ಅಲ್ಲ, ಅವರೊಂದಿಗೆಲ್ಲ ಒಂದು ಮಾತುಕತೆ ಮಾಡಿ ನಾನು ಡಿಸ್ಚಾರ್ಜ್ ಆದ ನಂತರ ನಾವು ಈಗ ನಮಗೆ ಬ್ಲಡ್ ಇದು ಅವಶ್ಯಕತೆ ಇದೆ, ತುಂಬ ಜನ ಡೆತ್ ಇದು ಇನ್ಕ್ರೀಸ್ ಆಗ್ತಾ ಉಂಟು, ಹಾಗೆ ಪ್ಲಾನ್ ಮಾಡಿ ನಾವು ಪ್ಲಾಸ್ಮಾದು ಇದನ್ನು ಸ್ಟಾರ್ಟ್ ಮಾಡಿದೆವು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು 1 ಆಗಿ 2 ಆಗಿ ಪ್ಲಸ್ 200+ ನಾವು ಇದು ಕೊಟ್ಟೆವು, ಯಾವುದು ಪ್ಲಾಸ್ಮಾ ಇದು ಮಾಡಿದ್ವಿ. ಅದರ ನಂತರ ಈ ಲಾಕ್ಡೌನ್ ಸಡನ್ ಆಯ್ತಲ್ಲ, ಫಸ್ಟ್ ಇದು ಕಳೆದ ಬಾರಿ ಲಾಕ್ಡೌನ್ ದಿಢೀರಾಗಿ ಅಲ್ಲಿಂದ ಹಸಿವಿನ ಇದು ಜಾಸ್ತಿ ಇತ್ತು. ಎಲ್ಲ ಜಾಗದಿಂದ ಎಲ್ಲ ಕಾಲ್ ಮಾಡ್ತಾ ಇದ್ರು, ರೇಷನ್ ಇಲ್ಲ, ಕೆಲಸ ಇಲ್ಲ, ಎಲ್ಲ ಡೈಲಿ ಲೇಬರ್ಸ್ ವೇಜಸ್. ಹಾಗೆ ನಾವು ಪ್ಲಾನ್ ಮಾಡಿದೆವು ರೇಷನ್ ಕಿಟ್ ತಯಾರಿಸುವ ಅಂತ. ಆಗ ನಾವು ಒಂದು 3750 ರೇಷನ್ ಕಿಟ್ ರೆಡಿ ಮಾಡಿದೆವು. ಬೆಳ್ತಂಗಡಿ, ಉಪ್ಪಿನಂಗಡಿ ಎಲ್ಲ ಯಾವುದೆಲ್ಲ ಬೆಲ್ಟಿಗೆ ನಮಗೆ ಕವರ್ ಆಗಲಿಕ್ಕೆ ಆಯಿತು, ಯಾವುದು ಜಾತಿ ನೋಡಿಲ್ಲ. ಎಲ್ಲರಿಗೆ ನಾವು ಒಂದೊಂದು ಏರಿಯಾಕ್ಕೆ ಹೋಗಿ ಅಲ್ಲಿಂದ ಕೆಲವು ನಮ್ಮ ಮುಸ್ಲಿಂ ಇದರಲ್ಲಿ ಜಮಾತಿಂದು ನಾವು ಕಾಂಟ್ಯಾಕ್ಟ್ಸ್ ತಗೊಂಡಿದ್ದೆವು. ಮತ್ತೆ ಈ ಬಾಕಿ ಇದಕ್ಕೆ ನಾವು ನಮ್ಮ ಕೌನ್ಸಿಲರ್ ಮತ್ತೆ ಇವರು ಇರ್ತಾರಲ್ಲ, ಮೆಂಬರ್ ಇದ್ದಾರೆ, ಅವರಿಂದ ಚೆಕ್ ಮಾಡಿ ಅವ್ರ ಹತ್ರ ನಾವು ಒಂದು ದಿವಸ ಹೇಳ್ತೇವೆ ಬರ್ತೇವೆ ಅಂತ ಅಲ್ಲಿ ಎಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೆವು. ಆಗ ಸ್ವಲ್ಪ ಸ್ವಲ್ಪ ಈ ಡೇಸ್ ಹೋದ ಹಾಗೆ ನಮಗೆ ಮತ್ತೆ ಸ್ಟಾರ್ಟಿಗೆ ಈ ನಮ್ಮ ಮೈಗ್ರೆಂಟ್ಸ್ ಲೇಬರ್ಸ್ ಇದ್ರು. ಫಸ್ಟಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಎಲ್ಲಿ ಅಂದ್ರೆ, ಮೈಗ್ರೆಂಟ್ಸ್ ಲೇಬರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಇವರು ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಟ್ರೈನ್ ಇಲ್ಲ. ಬಸ್ಸಿಗೆ ವೆಯ್ಟ್ ಮಾಡಿದರೆ ಬಸ್ ಇಲ್ಲ. ಹಾಗೆ ನಾವು ಲೋಕಲ್ ಅಡ್ಮಿನ್ ಒಟ್ಟಿಗೆ ರಿಕ್ವೆಸ್ಟ್ ಮಾಡಿ ಟೌನ್ ಹಾಲಲ್ಲಿ ರಾತ್ರಿ ಕೊಂಡೋಗಿ ಹಾಕಿದೆವು. ಅದರ ನಂತರ 10 ಸ್ಕೂಲಲ್ಲಿ ಹಾಕಿದೆವು. ಎಲ್ಲಿ ಜಾಗ ಸಿಗ್ತಾ ಇತ್ತು ಅಲ್ಲಿ ಹಾಕಿದ್ದೇವೆ. ಮತ್ತೆ ಇವರಿಗೆ ಫುಡ್ ಕೊಡಬೇಕು. ಫುಡ್ ಕೊಡ್ಲಿಕ್ಕೆ ಏನು ಮಾಡೋದಂದ್ರೆ, ನಮ್ದೇ ಒಂದು ಟೀಮ್ ಒಂದು 14 ಜನ ನಾವು ಕಟ್ಟಿದೆವು. ಅದಲ್ಲದೆ ರಂಜಾನ್ ಲಾಸ್ಟ್ ಟೈಮ್, ರಂಜಾನ್ ಅಲ್ಲಿ ನಾವು ಮುಸಲ್ಮಾನರು ರಂಜಾನ್ ಉಪವಾಸ ಇರುವಾಗ ನನ್ನ ಹಿಂದೂ ಮಿತ್ರರಿದ್ರು, ಇವರು ಊಟ ಇದು ಪ್ಯಾಕ್ ಮಾಡಿ ರೆಡಿ ಮಾಡ್ತಾ ಇದ್ರು, 6 ಗಂಟೆಗೆ ಕೊಡುದು. ರಾತ್ರಿ ಇದು ನಾವು ಮಾಡ್ತಾ ಇದ್ದೆವು ರಾತ್ರಿಗೆ, ಯಾಕೆಂದ್ರೆ ರಂಜಾನ್ ಅಲ್ಲಿ ಸಹರಿ ಕೂಡ ಕೊಡ್ಲಿಕ್ಕೆ ಇದೆ, ಹೊರಗಿನ ಬಂದವರಿಗೆ ಊಟ ಇಲ್ಲ. ನಾವು ಅದಕ್ಕೆ ಏನ್ ಮಾಡ್ತಾ ಇದ್ದೋ ಒಂದು ಲಿಸ್ಟ್ ಮಾಡ್ತಾ ಇದ್ದೆವು, ನಂಬರ್ ಬರೆದು. ಇವರು ಮಲಗಿರ್ತಾರೆ, ನಾವು ಹೋಗಿ ಟೌನ್ ಹಾಲ್ ಹತ್ರ ನಿಂತು ಫೋನ್ ಮಾಡಿ ಇವರನ್ನು ಕರೆದು ರಾತ್ರಿ ಇದು ಊಟ ಕೊಡ್ತಾ ಇದ್ದೆವು. ಅದಲ್ಲದೆ ಉಪವಾಸ ಬಿಡ್ಲಿಕ್ಕೂ ಇದು ರೆಡಿ ಮಾಡ್ತಾ ಇದ್ದೆವು. ಲಾಸ್ಟ್ ಟೈಮಲ್ಲಿ ನಾವು ಮ್ಯಾಕ್ಸಿಮಮ್ 700 ಫುಡ್ಸ್ ನಾವು ಕೊಟ್ಟಿದ್ದೇವೆ, ಪ್ಯಾಕೆಟ್ಸ್ ಡೈಲಿ 62 ಡೇಸ್ ಕೊಟ್ಟಿದ್ದೇವೆ. 700 ಮಂದಿಗೆ 62 ದಿವಸ ನಿರಂತರವಾಗಿ ಊಟೋಪಚಾರದ ವ್ಯವಸ್ಥೆ ಮಾಡಿದ್ದೀರಿ. ಅದಲ್ಲದೆ ಕೆಲವು ಪ್ರಯಾಣಿಕರಿಗೆ ಟಿಕೆಟ್ ವ್ಯವಸ್ಥೆ ಮಾಡಿದ್ದೇವೆ ಹೋಗ್ಲಿಕ್ಕೆ. ರೈಲ್ವೆ ಅವರು ನಮ್ಮ ಕಿಶನ್ ಅಂತ ಒಬ್ರು ಫ್ರೆಂಡ್ ಇದ್ದಾರೆ, ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮೊನ್ನೆ ಕೂಡ ಅವರು ನಮಗೆ ಒಂದು ಡಿಸೇಬಲ್ಡ್ ಹುಡುಗನಿಗೆ ಹೋಗ್ಲಿಕ್ಕಿತ್ತು, ಅರ್ಜೆಂಟ್ ಆಗಿ ಹೇಳಿದೆ, ತುಂಬಾ ಹೆಲ್ಪ್ ಮಾಡಿ ನೆಕ್ಸ್ಟ್ 3 ದಿನದಲ್ಲಿ
ಟಿಕೆಟ್ ಒಂದು ಅರೇಂಜ್ ಮಾಡಿಕೊಡಿ, ಏಕೆಂದರೆ ಟ್ರೈನ್ ಫುಲ್ ಹೋಗ್ತಾ ಉಂಟು, ಅವರು ಅದನ್ನು ಮಾಡಿಕೊಟ್ಟಿದ್ದಾರೆ. ಅದರ ನಂತರ ಈ ಫುಡ್ ಇದಾದ ನಂತರ ಟ್ರಾನ್ಸ್ಪೋರ್ಟೇಷನ್ ಇದು ಟ್ರೈ ಮಾಡಿದೆವು. ಮತ್ತೆ ಕೊರೋನಾ ಸ್ವಲ್ಪ ಇಳಿಮುಖವಾಯಿತು. ಹೌದು. ಮತ್ತೆ ಹಾಸ್ಪಿಟಲಲ್ಲಿ ತುಂಬ ಪೇಷಂಟ್ಗಳಿದ್ರು, ಹೊರಗಿನ ಬಂದವರು, ತುಂಬ ಹಾಸ್ಪಿಟಲ್ ಬಿಲ್ ಕಟ್ಟಲಾಗದೆ ಪ್ರಾಬ್ಲಮ್ಸ್ ಎಲ್ಲ. ಅಲ್ಲಿ ಹೋಗಿ ಹಾಸ್ಪಿಟಲಲ್ಲಿ ನಾವು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೇವೆ ಎಷ್ಟು ಕಮ್ಮಿ ಆಗಲಿಕ್ಕೆ, ಅದನ್ನು ಡಿಸ್ಚಾರ್ಜ್ ಮಾಡಿದ್ದೇವೆ. ಮತ್ತು ಇಲ್ಲಿಂದ ಹೊರ ಊರಿಗೆ ಹೋಗುವ ಡೆಡ್ ಬಾಡೀಸ್ ಎಲ್ಲ ಇತ್ತು, ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ ಲಾಸ್ಟ್ ಕೊರೋನಾದಲ್ಲಿ. ಈಗಲೂ ಕೂಡ ಮಾಡ್ತಾ ಇದೆ, ಈಗ ಕಂಟಿನ್ಯೂಟಿ ಇದೆ, ನಿನ್ನೆ ಕೂಡ ಇತ್ತು. ಸರ್ ಎಸ್ 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 ನಿಮ್ಮ ಮಾತಿನ ನಡುವೆ ನಾವು ನೀವು ಮಾಡ್ತಾ ಇರುವ ಏನು ಟೀಮ್ ಬಿ ಹ್ಯೂಮನ್ ಸಂಸ್ಥೆ ನಡೆಸ್ತಾ ಇರುವಂಥ ಸೇವಾ ಕಾರ್ಯಗಳು, ನೀವು ಈಗಾಗಲೇ ಹೇಳಿದಂತೆ ಅದು ಆಂಬ್ಯುಲೆನ್ಸ್ ಸೇವೆ ಇರ್ಬೋದು, ಅಥವಾ ಫುಡ್ ಕಿಟ್ ರೇಷನ್ ಕೊಡುವಂಥ ಕೆಲಸ ಇರ್ಬೋದು, ಇದರ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ನಾವು ಈಗ ಜಸ್ಟ್ ಒಮ್ಮೆ ನಾವು ನೋಡುವ, ಆಮೇಲೆ ನಾನು ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತೇನೆ. ಅಂದರೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಟೀಮ್ ಬಿ ಹ್ಯೂಮನ್ ಈ ಒಂದು ಸೇವಾ ಸಂಸ್ಥೆಯ ಕಾರ್ಯಕರ್ತರುಗಳು ತಮ್ಮ ಏನು ಮನೆ ಮನೆಗೆ ಹೋಗಿ ರೇಷನ್ ಕೊಡುವಂಥ ಒಂದು ಕೆಲಸವನ್ನು, ಜೊತೆಗೆ ಅವರು ಏನು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಂಥ ಸಲಹೆ ಅಥವಾ ಕೌನ್ಸಿಲಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬಟ್ಟೆ, ಯಾರಿಗೆ ವಸ್ತ್ರಗಳು ಬೇಕಾಗಿತ್ತು ಅವರಿಗೆ ಬಟ್ಟೆಗಳನ್ನು ವಿತರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಲ್ಲ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಈಗ ನೋಡ್ತಾ ಇದ್ದೇವೆ. ಅದೇ ಒಟ್ಟು ಟೀಮ್ ಬಿ ಹ್ಯೂಮನ್ ಸಂಸ್ಥೆಯು ಕಳೆದ ವರ್ಷ ಯಾವ ರೀತಿ ಜನರ ನಡುವೆ ನಿಂತು ಈ ಒಂದು ಕೊರೋನಾದ ಕಷ್ಟಕಾಲದ ಸಂದರ್ಭದಲ್ಲಿ ಜನರಿಗೆ ಧೈರ್ಯ ಮತ್ತು ನೆರವು ಕೊಟ್ಟಿತ್ತು, ಅದೇ ರೀತಿಯಾಗಿ ಈ ಬಾರಿ ಕೂಡ ಎರಡನೇ ಅಲೆ ಬಂದಾಗ ಸಂದರ್ಭದಲ್ಲೂ ಕೂಡ ಮತ್ತೆ ತನ್ನ ಈ ಒಂದು ಸೇವೆ ಅಥವಾ ತನ್ನ ಈ ಒಂದು ನೆರವು ನೀಡುವ ನೆರವಿನ ಹಸ್ತವನ್ನು ಅದು ಮುಂದುವರಿಸಿಕೊಂಡು ಬಂದಿದೆ. ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ಈಗಾಗಲೇ KM ಆಸಿಫ್ ಅವರು ಹೇಳಿದ ಹಾಗೆ ಅದು ಎಲ್ಲ ವರ್ಗ, ಎಲ್ಲ ಸಮುದಾಯದ ಜನರಿಗೆ ಮತ್ತು ಅವರವರ ಕಷ್ಟಕ್ಕೆ ಬೇಕಾದ ರೀತಿಯಲ್ಲಿ ಏನು ಅವರ ಕಷ್ಟವನ್ನು ಅರಿತುಕೊಂಡು ನಾವು ನೆರವು ನೀಡುವಂಥ ಒಂದು ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವಂತ ಏನು ಅವರು ಹೇಳಿದರು. ನಾವಿಲ್ಲಿ ಒಂದು ವಿಜುವಲ್ ನೋಡ್ತಾ ಇದ್ದೇವೆ, ಇದು ಫುಡ್ ಕಿಟ್ ಕೊಡುವಂಥ ಏನು ಕೆಲಸ ಅವರ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಟೀಮ್ ಬಿ ಇದು ಟೀಮ್ ಬಿ ಹ್ಯೂಮನ್ ಸಂಸ್ಥೆಯ ನೆರವಿನ ಕೆಲವು ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಲ್ಲ ಆಸಿ ಭಾई ಇಬ್ಬರು ಇದು ಮೈಗ್ರೆಂಟ್ಸ್ಗೆ ನಾವು ಮೈಗ್ರೆಂಟ್ಸ್ ಬ್ಲಾಕ್ ಆಗಿದ್ರು. ಇದು ಮೈಗ್ರೆಂಟ್ಸ್ಗೆ ನಾವು ಫುಡ್ ರೇಷನ್ ಕಿಟ್ ಅವರಿಗೆ ಕೊಟ್ಟಿದ್ದು. ಇಲ್ಲಿ ಕೂಲೂರು ಕಾವೂರ್ ಹತ್ತಿರ ಕಾವೂರ್ ಬಳಿ ತುಂಬಾ ಮೈಗ್ರೆಂಟ್ಸ್ ಅಲ್ಲಿ ಇದ್ದಾರೆ. ಇದವರಿಗೆ ರೇಷನ್ ಕೊಡ್ಲಿಕ್ಕಿತ್ತು. ಅಲ್ಲಿಂದ ಒಂದು ಲಿಸ್ಟ್ ಮಾಡಿ ನಮ್ಮ ಪ್ರದೀಪ್ ಅಂತ ಇದ್ದಾರಲ್ಲ, ಪ್ರದೀಪ್ ಕೊಠಾರಿ ಅವರು ಇದ್ದಾರೆ, ಅವರೊಂದು ಲಿಸ್ಟ್ ಮಾಡಿದ್ರು ಇಷ್ಟು ಜನ ಇದ್ದಾರೆ ಅಂದ್ರೆ. ಅಲ್ಲಿ ಅವರೆಲ್ಲ ಲಿಸ್ಟ್ ಮಾಡಿದ್ರು ಆ ಪ್ಲೇಸ್ ಅಲ್ಲಿ ಇಷ್ಟು ಈ ರೀತಿಯ ವಲಸೆ ಬಂದಂತಹ ಕಾರ್ಮಿಕರು ಇದ್ದಾರೆ ಅಂತ ಅವರಿಗೆ ಆಗ ನಾವು ಕಿಟ್ ಕೊಟ್ಟಿದ್ದು. ಒಂದು 30 ಡೇಸ್ಗೆ ಬರುವಂತ ಒಂದು ಇಡೀ ಒಂದು ತಿಂಗಳಿಗೆ ಬರುವಷ್ಟು ಇದನ್ನು ಆಹಾರ ಧಾನ್ಯಗಳನ್ನು ಕೊಟ್ಟಿದ್ದೀರಿ. ಇದು ಈ ಡ್ರೆಸ್ ಕೊಡುವುದು ಇದನ್ನು ಇದು ನಮ್ಮ ಬೋಲಾರದಲ್ಲಿ ಬೋಟ್ ಕೆಲಸದವರಿದ್ದಾರಲ್ಲ, ಫಿಶರ್ಮ್ಯಾನ್ಸ್ ಕಾರ್ಮಿಕರು, ಅವರ ಮಕ್ಕಳು ಅವರೆಲ್ಲ ಅಲ್ಲಿ ಬಾಕಿಯಾಗಿದ್ರು. ಹಾಗೆ ಅವರಿಗೆ ಡ್ರೆಸ್ ಮತ್ತೆ ಇದನ್ನು ಎಲ್ಲ ನಾವು ಹಂಚಿಕೊಂಡಿದ್ದೆವು. ಫುಡ್ ಕಿಟ್ ಕೊಟ್ಟಿದ್ದೇವೆ. ಡೈಲಿ ಫುಡ್ ಕೊಡ್ತಾ ಇದ್ದೇವೆ ನಾವು. ಮಧ್ಯಾಹ್ನ ಹೋಗಿ
ರಾತ್ರಿ ಹೋಗಿ ಅಲ್ಲಿ ಅವರಿಗೆ ಬೇಕಾದ ಫುಡ್ಡನ್ನು ಕೊಟ್ಟು, ಇದು ಲಾಸ್ಟ್ ಇಯರ್ ಇದು ವಿಜುವಲ್ ನೀವು ನೋಡ್ತಾ ಇರೋದು. ಇದು ಇದು ಮೊನ್ನೆದು ನಮ್ಮ ಬೋಲೂರಿದು. ಬೋಳೂರು ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇರುವಂತದ್ದು ಟೀಮ್ ಬಿ ಹ್ಯೂಮನ್ ಸಂಸ್ಥೆಯ ಕಾರ್ಯಕರ್ತರು ಈ ಒಂದು ಅಂತ್ಯ ಸಂಸ್ಕಾರ ನಾವೇ ಕೊಂಡು ಹೋಗಿದ್ದು ಇಲ್ಲಿಂದ ನಮ್ಮ ಹಾಸ್ಪಿಟಲ್ ಇಂದ. ಹಾಗೆ ಅಲ್ಲಿಂದ ನಾವು ಬೋಲೂರು ಹೋಗಿ, ಬೋಲೂರಲ್ಲಿ ಇತ್ತು ಅವತ್ತು ನಮ್ಮ ನಂದಿಗುಡ್ಡೆಯಲ್ಲಿ ಇತ್ತು 4-5 ಮೃತದೇಹಗಳಿದ್ದವು. ಕಂಟಿನ್ಯೂ ಸೇಮ್ ಡೇ ಓವರ್ಲೋಡ್ ಆಗುದು ಬೇಡ ಅಂತ ನಾವು ಕಳೆದ ವಾರ ಬೋಳೂರು ಮತ್ತು ನಂದಿಗುಡ್ಡೆ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವು ಮಾಡುವಂತ ಸಂದರ್ಭದಲ್ಲಿ ಟೀಮ್ ಬಿ ಹ್ಯೂಮನ್ ಸಂಸ್ಥೆಯ ಕಾರ್ಯಕರ್ತರು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಎಸ್, ಟೀಮ್ ಬಿ ಸಂಸ್ಥೆಯ ಕಾರ್ಯಕರ್ತರು ಬೋಳೂರು ಮತ್ತು ಏನು ನಂದಿಗುಡ್ಡೆಯ ಈ ಒಂದು ರುದ್ರಭೂಮಿಯಲ್ಲಿ, ಎಸ್, ಬೋಳೂರು ಮತ್ತು ನಂದಿಗುಡ್ಡೆಯ ರುದ್ರಭೂಮಿ ಅಂತ ಹೇಳಿದಾಗಲೇ ಗೊತ್ತಾಗುತ್ತೆ ಹಿಂದೂ ಸಮುದಾಯದವರು ಮೃತಪಟ್ಟಿರ್ತಾರೆ. ಅವರ ಅಂತಿಮ ಸಂಸ್ಕಾರವನ್ನು ಟೀಮ್ ಬಿ ಹ್ಯೂಮನ್ ಸಂಸ್ಥೆ KM ಆಸಿಫ್ ಅವರ ಏನು ನೇತೃತ್ವದ ಸಂಸ್ಥೆಯ ಕಾರ್ಯಕರ್ತರು, ಆಸಿಫ್ ಅವರು ಹೇಳಿದಾಗೆ ಎಲ್ಲ ಸಮುದಾಯದವರು ಈ ಒಂದು ಏನು ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಾವು ನೆನಪಿಡಬೇಕಾದ ತುಂಬಾ ಏನು ಮಾನವೀಯ ಸೇವೆ ಇದು. ಯಾಕಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಕೊನೆಗಾಲದಲ್ಲಿ ಮೃತಪಟ್ಟ ಸಂದರ್ಭದಲ್ಲಿ, ಕೋವಿಡ್ನಿಂದ ಮೃತಪಟ್ಟ ಸಂದರ್ಭದಲ್ಲಿ ಯಾವ ಧರ್ಮದ ಪ್ರಶ್ನೆ ಅಲ್ಲ, ಬರುವುದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಪೋಷಕರು ಹತ್ತಿರ ಬರುವುದಿಲ್ಲ. ಅಂತಹ ರೀತಿಯ ಭಯವನ್ನು ನಮ್ಮ ಮಾಧ್ಯಮಗಳು ಸೃಷ್ಟಿ ಮಾಡಿದೆ. ನಾವಿಲ್ಲಿ ಯಾರನ್ನು ಜನರನ್ನು ಬ್ಲೇಮ್ ಮಾಡೋದಕ್ಕಿಂತಲೂ ನಾವು ನಮ್ಮ ಮಾಧ್ಯಮವನ್ನು ನಾವು ವಿಮರ್ಶೆ ಮಾಡಿಕೊಳ್ಳಬೇಕು. ನಾವು ಆ ರೀತಿಯ ಭಯವನ್ನು ಹುಟ್ಟಿಸಿದ್ದೇವೆ. ಅಂತ ಸಂದರ್ಭದಲ್ಲೂ ಕೂಡ ಏನು ಟೀಮ್ ಬಿ ಹ್ಯೂಮನ್ ಸಂಸ್ಥೆಯ ಕಾರ್ಯಕರ್ತರುಗಳು ಹಿಂದೂ ಧರ್ಮೀಯರ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಿದ್ದಾರೆ. ಎಸ್, ನಾನು ಇದು ಅತ್ಯಂತ ಮಾನವೀಯ ಕಾಳಜಿಯ ಕೆಲಸ ಇದು. ಎಸ್, ಇದು ಆಸಿಫ್ ಅವರೇ, ಇಷ್ಟೆಲ್ಲ ಕಾರ್ಯಕರ್ತರು ನಾನೀಗ ಇಲ್ಲಿ ನೋಡ್ತಾ ಇದ್ದೆವು. ಇಲ್ಲಿ ಫುಡ್ ವಿತರಣೆ ಮಾಡುವಾಗ, ಈ ರೀತಿಯ ಸಿಲಿಂಡರ್ ಕೊಂಡು ಹೋಗುವಾಗ, ಅಂತಿಮ ಸಂಸ್ಕಾರ ಮಾಡುವಾಗ ಎಲ್ಲ ಕಾರ್ಯಕರ್ತರನ್ನು, ಯುವಕರನ್ನು ನೀವು ಯಾವ ರೀತಿ ಒಟ್ಟು ಮಾಡಿದ್ರಿ, ಎಲ್ಲಿ ತರಬೇತಿ ಕೊಟ್ರಿ, ಏನೆಲ್ಲ ತರಬೇತಿ ಕೊಟ್ರಿ? ಇಷ್ಟೆಲ್ಲ ಯುವಕರು ಮುಂದೆ ಬಂದು ಮಾಡ್ಬೇಕಲ್ಲ ಈ ರೀತಿಯ ಕೆಲಸಗಳನ್ನು. ನೇತಾರರು ಇರ್ತೀರಿ ನೀವು. ಎಸ್, ಇಷ್ಟು ಕಾರ್ಯಕರ್ತರನ್ನು ಅದು ಕೂಡ ಪ್ರತಿನಿತ್ಯ ಜೊತೆಗೆ ಇರ್ಬೇಕಲ್ಲ. ಯಾವ ರೀತಿ ಯಾರ್ಯಾರು? ಏನ್ ಸರ್, ನಮ್ಮ ವಾಲಂಟಿಯರ್ಸ್ ಇನ್ನೂ ಕೂಡ ತುಂಬಾ ಜನ ಇದ್ದಾರೆ. ನಾವು ಈಗ ನಮ್ಮ ಅಡ್ಮಿನ್ ರಿಸ್ಟ್ರಿಕ್ಷನ್ಸ್ ಇದೆ, ಹೊರಗೆ ಬರಬಾರ್ದು, ಇಷ್ಟೇ ಲಿಮಿಟ್ ಜನ ಇರಬೇಕು, ಊಟ ಕೊಡುವುದಕ್ಕೂ ಹೋಗುವಾಗ ನಮಗೆ ID ಇದ್ರೆ ಮಾತ್ರ ಅಲ್ಲಿ ರಿಸ್ಟ್ರಿಕ್ಷನ್ಸ್. ನಾವು ಮ್ಯಾಕ್ಸಿಮಮ್ ಅದರಲ್ಲಿ ನಮ್ಮಿಂದ ಯಾವುದು ಸಿಲೆಕ್ಟೆಡ್ ಯಾರಿದ್ದಾರೆ ಅವರನ್ನು ಮಾತ್ರ ಈಗ ಯುಟಿಲೈಸ್ ಮಾಡ್ತಾ ಇದ್ದೇವೆ. ಮತ್ತೆ ಹೊರಗೆ ಹೋಗುವಾಗ ಈಗ ಪುತ್ತೂರಿಗೋ ಬಂಟ್ವಾಳಕ್ಕೋ ಇಲ್ಲಿ ಹೋಗುದಾದ್ರೆ ನಾವೇನ್ ಮಾಡ್ತೇವೆ, ವೆಹಿಕಲ್ ಅಲ್ಲಿ ಇರುವ ಈಗ ಸಿಲಿಂಡರ್ ಮ್ಯಾಕ್ಸಿಮಮ್ ಹೋಗ್ತಾ ಇದೆ. ಆಕ್ಸಿಜನ್ ಇಂಪಾರ್ಟೆನ್ಸ್ ಇದೆ. ಈಗ ಆಕ್ಸಿಜನ್ ಕಲಿಸುವಾಗ ವೆಹಿಕಲ್ ಅಲ್ಲಿ ನಾವು ಕಲಿಸ್ತೇವೆ, ಅಲ್ಲಿ ನಮ್ಮ ಟೀಮ್ ಇದೆ, ಅವರು ಅದನ್ನು ಫಿಕ್ಸ್ ಮಾಡ್ತಾರೆ. ಉಳ್ಳಾಲ ತನಕ ನಾವು ಹೋಗ್ತೇವೆ, ಇಲ್ಲಿ ನಿಮ್ಮ ಬೆಲ್ಟ್ ನಮ್ಮ ಇಲ್ಲಿ ಕೂಳೂರು ಇಲ್ಲಿ ತನಕ ಸೂರತ್ಕಲ್ ತನಕ ನಾವು ಕವರ್ ಮಾಡ್ತೇವೆ. ಮತ್ತೆ ಅದರ ಆಚೆ ಹೋಗೋದಾದ್ರೆ ನಮ್ಮ ಯುವಕರಿದ್ದಾರೆ ಅಲ್ಲಿ, ಅವರಿಗೆ ನಾವು ಇನ್ಫಾರ್ಮ್ ಮಾಡ್ತೇವೆ, ಮೆಟೀರಿಯಲ್ ಕಲಿಸ್ತಾ ಇದ್ದೇವೆ, ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ಬರ್ತೇವೆ, ನೀವು ಸ್ವಲ್ಪ ಹೋಗಿ ಅದನ್ನು ಫಿಕ್ಸ್ ಮಾಡಿ ಅಂತ. ಮತ್ತೆ ಡೈಲಿ ಕೊಡುವ ಫುಡ್ ನಮಗೆ ಒಂದು ಈಗ ಡೈಲಿ 500 ಇದು ಕೊಟ್ಟಿದ್ದಾರೆ DC ಅವರು, ಡೈಲಿ ನಮ್ಮ ಇದರ ಟೀಮ್ ಬಿ ಹ್ಯೂಮನ್ಗೆ ಕೊಟ್ಟಿದ್ದಾರೆ. ಟೀಮ್ ಬಿ ಹ್ಯೂಮನ್ ಸಂಸ್ಥೆಗೆ ಜಿಲ್ಲಾಡಳಿತವು ಪ್ರತಿನಿತ್ಯವೂ 500 ಮಂದಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಬೇಕು ಅನ್ನುವಂತ ಒಂದು ನಮಗೆ ಪ್ಲೇಸ್ ಕೂಡ ಲಿಮಿಟ್ಸ್ ಕೊಟ್ಟಿದ್ದಾರೆ. ನಮಗೆ ಪಡಿಲಿಂದ ಪಂಪ್ವೆಲ್ ಇಂದ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್, ಅಲ್ಲಿಂದ ಕಂಕನಾಡಿ ಮಾರ್ಕೆಟ್, ಅಲ್ಲಿಂದ ಜ್ಯೋತಿ ಬಲ್ಮಠ, ಅಲ್ಲಿಗೆ ಒಂದು ಟೀಮ್ ಕವರ್ ಮಾಡ್ತದೆ. ಒಂದು ಟೀಮ್ ಅಲ್ಲಿ ಪ್ರತಿನಿತ್ಯ ಊಟೋಪಚಾರ ಮಾಡುವ, ಇನ್ನೊಂದು ಟೀಮ್ ಬಂದರ್ ಪೊಲೀಸ್ ಸ್ಟೇಷನ್ ಇಂದ ಸ್ಟಾರ್ಟ್ ಮಾಡ್ತದೆ, ಅಲ್ಲಿಂದ ಬದ್ರಿಯಾ ಸ್ಕೂಲು, ಅಲ್ಲಿಂದ ಕಂದುಕ, ಅಲ್ಲಿಂದ ಫಿಶ್ ಸೌತ್ ವಾರ್ಫ್ ಬಂದರು, ಅಲ್ಲಿಂದ ನಾವು ಬರುದು ನೆಹರು ಮೈದಾನ್ ಪಕ್ಕ, ಅಲ್ಲಿಂದ ರೈಲ್ವೆ ಸ್ಟೇಷನ್, ಅಲ್ಲಿಂದ ವೆನ್ಲಾಕ್ ತಾಜ್ ಮಹಲ್ ಮುಂದುಗಡೆ, ಅಲ್ಲಿಂದ ಲೇಡಿ ಗೋಷನ್, KS ಸರ್ಕಲ್ ಅಲ್ಲಿ ನಮ್ದು ಎಂಡ್ ಆಗ್ತದೆ. ಅದೊಂದು ಟೀಮ್ ಕವರ್ ಮಾಡ್ತದೆ. ಅಲ್ಲಿ 6 ಹುಡುಗರು ಇದ್ದಾರೆ, ಇಲ್ಲಿ 6 ಜನ ಇದ್ದಾರೆ. ಈ ಫುಡ್ ಇದೆಲ್ಲ ಅವರು ಮ್ಯಾನೇಜ್ ಮಾಡ್ತಾರೆ. ನಾವು ಅದನ್ನು ಕುಕಿಂಗ್ ಮಾಡೋದು ಬಂದರಲ್ಲಿ ಯತೀಮ್ ಖಾನ ಪಕ್ಕದಲ್ಲಿ ಒಂದು ಮನೆ ತಗೊಂಡಿದ್ದೇವೆ, ಅಲ್ಲಿ ಕುಕ್ ಮಾಡ್ತೇವೆ. ಅಲ್ಲಿ ಕುಕ್ ಮಾಡಿ ಸಂಜೆ ಆಗುವಾಗ 6 ಗಂಟೆಗೆ ವೆಹಿಕಲ್ಗೆ ಲೋಡ್ ಆಗ್ತದೆ. ಅಲ್ಲಿಂದ 2 ಟೀಮ್ ಆಗಿ ವಿಂಗಡಣೆಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಗ್ರೇಟ್ ಸರ್. ಈಗ ನೀವು ಇಲ್ಲಿ ಆಕ್ಸಿಜನ್ ಸಿಲಿಂಡರ್ ಅನ್ನು ನಿಮ್ಮ ಹುಡುಗರು ಎತ್ಕೊಂಡು ಹೋಗೋದನ್ನ ನಾನು ನೋಡಿದೆ.
ಎಸ್, ಅವರಿಗೆ ನೀವು ಯಾವ ರೀತಿಯ ತರಬೇತಿಗಳನ್ನೆಲ್ಲ ಕೊಟ್ಟಿರ್ತೀರಿ ಸರ್? ಏನಿಲ್ಲ ಸರ್, ಇದು ಡಾಕ್ಟರ್ಸ್ ಆಸ್ ಪರ್ ನಮಗೆ ಇಂಪಾರ್ಟೆನ್ಸ್ ಇರೋದು ಆಕ್ಸಿಜನ್ ನಾವು ಡೈರೆಕ್ಟ್ ಯಾರು ಕೇಳಿದ್ರೆ ಹೀಗೆ ಕೊಡುವುದಿಲ್ಲ. ಎಸ್, ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಕಂಡೀಷನ್, ನಮ್ದೊಂದು ಅಪ್ಲಿಕೇಶನ್ಸ್ ಇದೆ, ಅದನ್ನು ಅವ್ರು ಫಿಲ್ ಮಾಡಬೇಕು. ಓಕೆ, ನಾನು ಇಷ್ಟು ಸಿಲಿಂಡರ್ ತಗೊಂಡಿದ್ದೇನೆ ಇಷ್ಟು ದಿನಕ್ಕೆ ಅಂತ. ಅದು ಆಸ್ ಪರ್ ಡಾಕ್ಟರ್ ಕೊಟ್ಟ ಪ್ರಿಸ್ಕ್ರಿಪ್ಷನ್ ಮೇಲೆ, ವೈದ್ಯರ ಸಲಹೆ ಮೇರೆಗೆ ಮಾತ್ರ ಈ ರೀತಿಯ ಒಂದು ಆಕ್ಸಿಜನ್ ಅನ್ನು ಏನು ಪೇಷಂಟ್ ನ ಮನೆಗೆ ಕಳುಹಿಸಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಡಿಸ್ಚಾರ್ಜ್ ಸಮರಿ ಬೇಕು, ಡಿಸ್ಚಾರ್ಜ್ ಸಮರಿ ಎಲ್ಲ. ಹೌದು, ಎಸ್, ಬೇಕು. ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗುವಲ್ಲಿ ಈಗ ಮೊನ್ನೆ ಒಂದು ಪೇಷಂಟಿಗೆ ನಮ್ಮ ವಿಜಯ್ ಕಾಪಿಗಾಡಿದೊಂದು ಪೇಷಂಟಿಗೆ KMC ಯಲ್ಲಿ ಅಡ್ಮಿಟ್ ಆಗಿದ್ರು. ಅವರಿಗೆ ಈ ಡಿಸ್ಚಾರ್ಜ್ ಆಗಿ ಈ ನಮ್ಮ ಸ್ಟ್ರೆಚರ್ ಇಂದ ತೆಗೆಯುವಾಗಲೇ ಅವರಿಗೆ ಆಕ್ಸಿಜನ್ ಬೇಕು. ಅದಕ್ಕೆ ಏನ್ ಮಾಡ್ಬೇಕಂತ ಆಗ ಪೇಷಂಟ್ ನ ಮನೆಯವರು ಕಾಲ್ ಮಾಡಿದ್ರು. ಹೇಳಿದ್ರೆ ಏನು ವರಿ ಮಾಡಬೇಡಿ, ನಾವು 2 ಸಿಲಿಂಡರ್ ಹೊತ್ಕೊಂಡು ಹೋದೆವು KMC ಇದಕ್ಕೆ ಡಿಸ್ಚಾರ್ಜ್ ಆಗಿ ಬರುವ ಹೊರಗೆ. ಅಲ್ಲಿಗೆ ಅವರ ಗಾಡಿಗೆ ನಾವು ಫಿಕ್ಸ್ ಮಾಡಿದೆವು, ಫಸ್ಟಿಗೆ ರೆಡಿ ಮಾಡಿ ಇಟ್ಟೆವು. ಪೇಷಂಟ್ ಬಂದು ಅವರು ಸ್ಟ್ರೆಚರ್ ಅಲ್ಲಿ ತಂದು ಅಲ್ಲಿಂದ ಹೊತ್ಕೊಂಡು ಗಾಡಿಗೆ ಕೂತು ಅಲ್ಲಿಂದಲೇ ಮುಖಕ್ಕೆ ಅವರಿಗೆ ಆಕ್ಸಿಜನ್ ಫಿಕ್ಸ್ ಮಾಡಿ ಅವರ ಮನೆಗೆ ಹೋದೆವು. ಮನೆಗೆ ಅವರನ್ನು ಫಾಲೋಅಪ್ ಮಾಡಿ ಹೋಗಿ ಅಲ್ಲಿಂದ ನಾವು ಅವರಿಗೆ ಬೆಡ್ಡಿಗೆ ಹಾಕಿ ಆಕ್ಸಿಜನ್ ಅನ್ನು ತೆಗೆದು ಅವರಿಗೆ ಎಲ್ಲ ತೋರಿಸಿ ಹೀಗೆ ಅವರಿಗೆ ಒಂದು 4 ಲೀಟರ್ ಅಲ್ಲಿ ಇಡಬೇಕಿತ್ತು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇಲೆ. ಈಗ ಕೂಡ ಆಕ್ಸಿಜನ್ ಅಲ್ಲಿದೆ, ಅವರು ಚೇತರಿಸಿಕೊಳ್ತಾ ಇದ್ದಾರೆ. ನಾವು ಹೋಗಿ ಚೆಕ್ ಮಾಡಿದ್ದೇವೆ ಒಂದು 3 ದಿನಕ್ಕೆ ಒಮ್ಮೆ ಹೀಗೆ ಹೋಗಿ, ಇಲ್ಲದ್ರೆ ಫೋನಲ್ಲಿ ಏನಾದರೂ ಬೇಕಾದ್ರೆ ಹೋಗ್ತೇವೆ. ತುಂಬಾ ಆಶೀರ್ವಾದ ಹೇಳಿದ್ದಾರೆ ನಮಗೆಲ್ಲ ಪ್ರಾಯದವರು. ಖಂಡಿತ ಸರ್, ಖಂಡಿತ ಹಿರಿಯರ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಇರುತ್ತೆ. ಟೀಮ್ ಬಿ ಹ್ಯೂಮನ್ ಸಂಸ್ಥೆಯ ಮೇಲೆ ಖಂಡಿತವಾಗಿರುತ್ತೆ, ಯಾಕಂದ್ರೆ ಇಷ್ಟೊಂದು ಮಾನವೀಯ ಕಾಳಜಿಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಎಸ್, ಅಂದ್ರೆ ನಿಮ್ಮ ಕಾರ್ಯಕರ್ತರಿಗೆ ಈ ರೀತಿಯ ಏನು ಒಂದಷ್ಟು ತರಬೇತಿಗಳು ಕೂಡ ಆಗಿರುತ್ತೆ. ಮೊದಲನೇದಾಗಿ ನಮ್ಮ ಕಾರ್ಯಕರ್ತರಿಗೆ ನಾವು ಇದು ಮಾಡಬೇಕು, ಯಾಕೆಂದ್ರೆ ಧೈರ್ಯದಿಂದ ಅವರು ಕೆಲಸ ಮಾಡ್ತಾರೆ. ಹೌದು 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 ಹೌದು. ನಮ್ಮ ಇಡೀ ವ್ಯವಸ್ಥೆ, ನಮ್ಮ ಇಡೀ ಸಮುದಾಯ ಸಮಾಜ ಒಂಥರ ಭಯ ಮತ್ತು ಆತಂಕದ ವಾತಾವರಣದಲ್ಲಿ ಇರುವ ಸಂದರ್ಭದಲ್ಲಿ ಕೂಡ ಒಂದಷ್ಟು ಜನ ಬೀದಿಯಲ್ಲಿ ಬಂದು ಆಸ್ಪತ್ರೆ ಬಾಗಿಲಲ್ಲಿ ನಿಂತು ಧೈರ್ಯದಿಂದ ಕೆಲಸ ಮಾಡ್ತಾ ಇದ್ದಾರಲ್ಲ. ಪ್ರಾಣ ಅನ್ನೋದು ಎಲ್ಲರದು ಪ್ರಾಣವೇ ಅಲ್ವಾ? ಸೊ ಅಂತ ಸಂದರ್ಭದಲ್ಲಿ ಈ ಯುವಕರು ತಮ್ಮ ಏನು ಅವರ ಕಾಳಜಿಗೆ ಮೆಚ್ಚಬೇಕು ನಾವು. ಅವರ ಮನೆಯವರಿಗೆ ಕೂಡ ಅಭಿನಂದನೆ ಹೇಳಬೇಕು, ಅವ್ರು ಕಳುಹಿಸಿಕೊಟ್ಟಿದ್ದಾರಲ್ಲ. ಎಸ್, ನೀವು ಸಮಾಜದ ಈ ಕಷ್ಟಕಾಲದಲ್ಲಿ ಸೇವೆ ಮಾಡಿ ಅಂತ. ಇದು ಅವರು ಬೆಳಿಗ್ಗೆ 11 ಗಂಟೆಗೆ ಬಂದರೆ ರಾತ್ರಿ 2 ಗಂಟೆ ಆಗ್ತದೆ. ಬೆಳಿಗ್ಗೆ 11 ಗಂಟೆಗೆ ಬಂದಂತ ಯುವಕರು ರಾತ್ರಿ 2 ಗಂಟೆಗೆ ತಿರ್ಗಾ ಮನೆಗೆ ಹೋಗ್ತಾರೆ. ಅಂದ್ರೆ ದಿನನಿತ್ಯ ಅಷ್ಟು ಕೆಲಸ ಇರುತ್ತೆ. ಮತ್ತೆ ಇನ್ನೊಂದು ಕಡೆ ಇಲ್ಲಿ ಹೋಗ್ಬೇಕಾಗುತ್ತೆ ಅನ್ನೋದು ಕೂಡ ಲಾಸ್ಟ್ ಮಿನಿಟ್ ಕಾಲ್ಗಳೆಲ್ಲ ಇಮಿಡಿಯೇಟ್ ಆಕ್ಷನ್ ತೆಗಿಬೇಕಾಗ್ತದೆ. ಹೌದು 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 ಹೌದು. ಆಸಿಫ್ ಅವರೇ, ನನಗೆ ಇನ್ನೊಂದು ಸ್ವಲ್ಪ ಕುತೂಹಲ ಇರುವಂತದ್ದು, ನೀವು ಕಳೆದ ವರ್ಷ ಏನು ಆಸ್ಪತ್ರೆಯಲ್ಲಿ ದಾಖಲಾದ್ರಿ ಈ ರೀತಿಯ ಒಂದು ಕೋವಿಡ್ ನಿಂದಾಗಿ. ಮತ್ತೆ ನೀವು ಹೇಳ್ತೀರಿ ICU ಅಲ್ಲಿ ಕೂಡ ಇದೆ ಆಕ್ಸಿಜನ್ ಅಲ್ಲಿ ಇದ್ದೀರಾ ಅಂತ. ಸಾವಿರಾರು ಜನ ಈ ಒಂದು ಕಾರ್ಯಕ್ರಮ ನೋಡ್ತಾರೆ, ಸೇವೆಗಳ ಬಗ್ಗೆ ಎಲ್ಲ ನೋಡ್ತಾರೆ, ಅರಿತುಕೊಳ್ತಾರೆ. ಒಬ್ಬ ಕೋವಿಡ್ ಪೇಷಂಟ್ ಆಗಿ ಆಕ್ಸಿಜನ್ ಅಲ್ಲಿ ಇದ್ದಂತ 13-15 ದಿವಸ ಇದ್ದಂತ ನೀವು ಜನರಿಗೆ ಯಾವ ರೀತಿಯ ಧೈರ್ಯಗಳನ್ನು ಕೊಡ್ಲಿಕ್ಕೆ ಬಯಸ್ತೀರಿ ಅಂತ ಒಂದು ವಿಚಾರ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ಕೂಡ ಜಿಲ್ಲಾಡಳಿತ ಕೂಡ ಹೇಳುತ್ತೆ, ನೀವು ಕೂಡ ಅವಾಗ ಹೇಳಿದ್ರೆ ಕೊನೆಯ ಕ್ಷಣದಲ್ಲಿ ಪೇಷಂಟ್ಗಳು ಏನು ದಮ್ಮು ಬಿಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ಸನ್ನಿವೇಶದಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಒಂದು ಯಾಕಂತ ಹೇಳಿದ್ರೆ ಒಂದು ವೇಳೆ ಆಸ್ಪತ್ರೆಗೆ ಹೋದ್ರೆ ಇನ್ನು ನಾವು ರಿಟರ್ನ್ ಜೀವಂತವಾಗಿ ಬರ್ತೇವೋ ಅನ್ನುವಂಥ ಭಯ ಕಾಡ್ತಾ ಇರುತ್ತೆ. ಸೊ ಎಸ್, ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಅಥವಾ 15 ದಿವಸ ಆಸ್ಪತ್ರೆಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ, ನಿಮ್ಮ ಅನುಭವದ ನೆಲೆಯಲ್ಲಿ ಜನರಿಗೆ ಒಂದಷ್ಟು ವಿಚಾರಗಳನ್ನು ನೀವು ಹೇಳಬೇಕು ಸರ್. ನಾನು 17 ಡೇಸ್ ಇದ್ದೆ ಹಾಸ್ಪಿಟಲ್ ಅಲ್ಲಿ. 17 ದಿವಸ ಇದ್ದೆ. ನಿಜವಾಗಿ ಏನಾಗಿದೆ ಅಂದ್ರೆ ಜನರು ಲಾಸ್ಟ್ ಮೂಮೆಂಟ್ ಏಕೆ ಬರ್ತಾರೆ ಅಂದ್ರೆ 3 ತರದ್ದು ಕನ್ಫ್ಯೂಷನ್ಸ್ ಇದೆ. ಒಂದನೇದು ಅವರ ಹತ್ರ ಆರ್ಥಿಕ ಇದಿರುವುದಿಲ್ಲ, ಕಷ್ಟದಲ್ಲಿರ್ತಾರೆ. ನಾನು ಹಾಸ್ಪಿಟಲ್ ಹೋದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಉಂಟು 8 ಲಕ್ಷ 10 ಲಕ್ಷ 12 ಲಕ್ಷ ಬಿಲ್ ಅಂತ. ಇವರಿಗೆ ಆಲೋಚನೆ ಮಾಡಿರ್ತಾರೆ ನಾನು ಹಾಸ್ಪಿಟಲ್ ಹೋಗಿ ಹಣ ಎಲ್ಲಿಂದ ಕಟ್ಟಲಿ. ಒಂದನೇದು. ಸ್ವಾಭಾವಿಕ. ಎರಡನೇದು, ಈ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಅನ್ವಾಂಟೆಡ್ ಮೆಸೇಜಸ್ ಇದೆ, ಹಾಸ್ಪಿಟಲ್ ಅಲ್ಲಿ ಹೋಗುದು ಬೇಡ, ಐಸೋಲೇಷನ್ ಅಲ್ಲಿ 14 ದಿನ ಕೂತರೆ ಸಾಕಂತ. ಇದು ಸಿವಿಯರ್ ಬೇರೆ ಯಾವುದಾದ್ರೂ ಕಾಯಿಲೆಗಳಿದ್ರೆ ಅವರ ಒಳಗಿಂದ ಇದು ಐಸೋಲೇಷನ್ ಅಲ್ಲಿ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಿದ್ರೆ ಕೂತರೆ ಇಟ್ ವಿಲ್ ಗೋ ಬಿಯಾಂಡ್ ದಿ ಲಿಮಿಟ್. ಇವರಿಗೆ ಗೊತ್ತಿರುವುದಿಲ್ಲ, ಹಳ್ಳಿಯವರಿಗೆ ಆಚೆಯವರಿಗೆ ಗೊತ್ತಿರುವುದಿಲ್ಲ. ಒಂದನೇದು. ಲಾಸ್ಟ್ನೇದೇನು, ನಮ್ಮ ಇದು ದಮ್ಮು ಇದು ಇವರೇನ್ ಮಾಡ್ತಾರೆ, ಮಂಗಳೂರಿಗೆ ಬರ್ಬೇಕಂತ ಹಾಸ್ಪಿಟಲ್ಗೆ ಬರ್ಬೇಕಂತ ಹುಡುಕಾಡಿಕೊಂಡು ಬರ್ತಾರೆ. ಇಲ್ಲಿ ಬರುವಾಗ ಏನಾಗ್ತದೆ, ಒಂದು ICU ರೂಮ್ಸ್ ಇರುವುದಿಲ್ಲ ಇವರಿಗೆ. ಡೈರೆಕ್ಟ್ ಇದು ದಮ್ಮುದು ಪ್ರಾಬ್ಲಮ್ ಇರುವಾಗ
ಬ್ರೀದಿಂಗ್ ಪ್ರಾಬ್ಲಮ್ ಇರುವಾಗ ಹಾಸ್ಪಿಟಲಲ್ಲಿ ಒಂದು ICU ಬೇಕು, ಇಲ್ಲದ್ರೆ ವೆಂಟಿಲೇಟರ್ಗೆ ಆಗಬೇಕು. ಇಲ್ಲಿ ಬರುವಾಗ ಎರಡೂ ಇರುವುದಿಲ್ಲ. ಮತ್ತೆ ಆಂಬ್ಯುಲೆನ್ಸಲ್ಲಿ ಲಾಸ್ಟ್ ಇದರಲ್ಲಿ ಸರ್ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಮ್ಮ ಮುಂದುಗಡೆನೆ 6 ಡೆತ್ ಆಗಿದೆ ಆಂಬ್ಯುಲೆನ್ಸಲ್ಲಿ, ರೂಮ್ ಹುಡುಕಿ ಯಾವುದು ICU ಹುಡುಕೋದು, ವೆಂಟಿಲೇಟರ್ ಹುಡುಕೋದು, ಇದರಲ್ಲಿ ಆಂಬ್ಯುಲೆನ್ಸ್ ಅಲ್ಲೇ ಸುತ್ತಾಡಿ 2 ಗಂಟೆ ಈಗ ಆಗ್ತದೆ ಎಲ್ಲಿ ಖಾಲಿ ಆಗೋದಿಲ್ಲ. ಏಕೆಂದ್ರೆ ಇಲ್ಲಿ ICU ವೆಂಟಿಲೇಟರ್ ಒಬ್ಬ ಖಾಲಿ ಆದ್ರೆ ಮಾತ್ರ ಅಲ್ಲ ಅಲ್ಲಿಗೆ ರಿಪ್ಲೇಸ್ಮೆಂಟ್ ಕೊಡ್ಲಿಕ್ಕೆ ಆಗುದು. ಇನ್ನೊಂದು ವಿಷಯ ಏನಂದ್ರೆ, ನಾವು ಜನರು, ನೀವು ಮಾಧ್ಯಮದವರು ತಿಳಿಸ್ಬೇಕು, ಅವರಿಗೆ ಮನವರಿಕೆ ಮಾಡಿ ಕೊಡಬೇಕು. ಏನಂದ್ರೆ ಈ ಲಾಸ್ಟ್ ಮೂಮೆಂಟ್ ತನಕ ಇರಬೇಡಿ. ನಿಮಗೆ ಇನ್ ಕೇಸ್ ಗುಣಲಕ್ಷಣಗಳು ಕಂಡು ಬಂದರೆ ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡಿ ಅಂತ ಅವರು ಡಾಕ್ಟರ್ಸ್ ಏನು ಹೇಳ್ತಾರೆ ಅದನ್ನು ಫಾಲೋ ಅಪ್ ಮಾಡಿ. ಯಾಕೆಂದ್ರೆ ಈಗ ವಾಟ್ಸಪ್ ಅಲ್ಲಿ ಎಲ್ಲ ಮೆಸೇಜ್ ಹೋಗುದು, ಡಾಕ್ಟರ್ನು ಬೇಡ, ನಮ್ಮ ಟ್ಯಾಬ್ಲೆಟ್ ತಗೊಂಡಿದ್ರೆ ಆಗ್ತದೆ, ಕಷಾಯ ಕುಡೀರಿ, ಮತ್ತೆ ಇದು ಯಾವುದು ನಮ್ಮ ಸ್ಟೀಮ್ ಇಡಿ ಅಂತ. ಯಾವತ್ತೂ ಕೂಡ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಅದು ಅಪಾಯನೇ. ಸ್ವಯಂವಾಗಿ ನಾವು ಚಿಕಿತ್ಸೆ ಮಾಡಿಕೊಳ್ಳುವಂಥದ್ದು ಅಪಾಯನೇ. ಎಸ್, ಇದು ಆಸಿಫರ್, ನಾನು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ನಾವು ಈ ವಿಚಾರವಾಗಿ ಒಂದಷ್ಟು ಏನೋ ಮಾಹಿತಿಗಳು ನೀವು ಕೊಡಬೇಕಾಗಿದೆ. ಆನಂತರ ಒಟ್ಟು ನಾವು ನಿಮ್ಮ ಸಂಸ್ಥೆಯ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ನಾವು ಮಾತಾಡುವ. ಎಸ್, ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. SDM ಕಾಲೇಜು ಉಜಿರೆ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. ಎಸ್ಡಿಎಂ ಕಾಲೇಜು ಉಜಿರೆ. ಎಸ್ ಕೊರೋನಾ ಬಿ ಪಾಸಿಟಿವ್ ಎಸ್ ಈ ಒಂದು ಸಂಕಷ್ಟ ದುರಿತ ಕಾಲದಲ್ಲಿ ನಮ್ಮ ನಡುವೆ ಸಾಕಷ್ಟು ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಅತ್ಯಂತ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ವೈದ್ಯಕೀಯ ನೆರವು ನೀಡುವಂಥದ್ದು ಅಥವಾ ಕಷ್ಟದಲ್ಲಿರುವವರಿಗೆ ನೆರವು ನೀಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ನೆರವು ನೀಡ್ತಾ ಇರುವಂಥ ಸಂಸ್ಥೆ ಟೀಮ್ ಬಿ ಹ್ಯೂಮನ್. ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿರುವಂಥ KM ಆಸಿಫ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಅವರ ಸಂಸ್ಥೆ ಮತ್ತು ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಸೇವಾ ಕಾರ್ಯಗಳ ಬಗ್ಗೆ ನಾವು ಮಾತಾಡಿದೆವು. ಕಳೆದ ವರ್ಷದಲ್ಲಿ ಅಂದರೆ ಕೋವಿಡ್ ಮೊದಲ ಅಲೆಯ ಸಂದರ್ಭದಲ್ಲೇ ಅವರು ಕಳೆದ ಬಾರಿಯ ಸಡನ್ ಲಾಕ್ಡೌನ್ನ ಸಂದರ್ಭದಲ್ಲಿ ಮಾಡಿದಂಥ ಕೆಲಸಗಳನ್ನೆಲ್ಲ ನಮ್ಮ ಮುಂದೆ ಹೇಳಿದರು. ಎಸ್, ಕಳೆದ ಬಾರಿ ಆರಂಭಿಸಿದಂಥ ಒಂದು ಸೇವಾ ಕಾರ್ಯ ಜೊತೆಗೆ ವೈದ್ಯಕೀಯ ನೆರವಿನ ಕಾರ್ಯ ಅದು ಇವತ್ತಿಗೆ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಜಿಲ್ಲೆಯ ಎಲ್ಲ ಕಡೆ ಅವರು ನಡೆಸ್ತಾ ಇದ್ದಾರೆ ಈ ರೀತಿಯ ಕೆಲಸ ಕಾರ್ಯ ಸೇವೆ, ಜನರಿಗೆ ಧೈರ್ಯ ತುಂಬುವ ಕೆಲಸವನ್ನು. ಆತಂಕದಲ್ಲಿರುವವರಿಗೆ ಏನು ವೈದ್ಯರ ನೆರವು, ಅದು ವೈದ್ಯರಿಂದ ಬೇಕಾದಂಥ ಕೌನ್ಸಿಲಿಂಗ್ಗೆ ವ್ಯವಸ್ಥೆಯನ್ನು ಕೂಡ ಟೀಮ್ ಬಿ ಹ್ಯೂಮನ್ ಸಂಸ್ಥೆ ನಡೆಸ್ತಾ ಉಂಟು. ಪ್ಲಾಸ್ಮಾ ರಕ್ತದ ವ್ಯವಸ್ಥೆಗಳನ್ನು ಮಾಡ್ತಾ ಉಂಟು. ಜೊತೆಗೆ ಯಾವ ಆಸ್ಪತ್ರೆಗಳಿಗೆ, ಯಾಕಂದರೆ ಕೊನೆಯ ಕ್ಷಣದಲ್ಲೇ ಎಷ್ಟೋ ಮಂದಿ ಬಂದಿರ್ತಾರೆ, ಯಾವ ಆಸ್ಪತ್ರೆಗಳಲ್ಲಿ ಬೆಡ್ ಖಾಲಿ ಇದೆ ಮತ್ತು ಯಾವ ಆಸ್ಪತ್ರೆಗೆ ಆ ಕ್ಷಣದಲ್ಲಿ ಹೋಗ್ಬೋದು ಅನ್ನೋ ಮಾಹಿತಿಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆಂಬ್ಯುಲೆನ್ಸ್ ಸರ್ವಿಸ್, ಜೊತೆಗೆ ಆಕ್ಸಿಜನ್ ಅದು ಕೂಡ ಮನೆಗೆ ತಂದು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಯಾರಾದರೂ ಮೃತಪಟ್ಟ ಸಂದರ್ಭದಲ್ಲಿ ಅದು ಯಾವ ಧರ್ಮ ಯಾವ ಜಾತಿ ಅನ್ನೋದನ್ನು ನೋಡದೆ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡುವಂಥ ಕೆಲಸವನ್ನು ಈ ಒಂದು ಟೀಮ್ ಬಿ ಹ್ಯೂಮನ್ ಸಂಸ್ಥೆ ನಡೆಸ್ತಾ ಉಂಟು. ನಾವು ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ಸ್ವತಃ KM ಆಸಿಫ್ ಅವರು ಕಳೆದ ವರ್ಷ ಈ ಒಂದು ಕೋವಿಡ್ನ ಈ ಒಂದು ಕೊರೋನಾದಿಂದಾಗಿ ಸುಮಾರು 17 ದಿವಸ ಆಸ್ಪತ್ರೆಯಲ್ಲಿದ್ದರು. ಅವರು ತನ್ನ ಅನುಭವವನ್ನು ಹೇಳ್ತಾ ಇದ್ದರು. ಸೊ ನಾನು ಅವ್ರ ಹತ್ರ ಈ ಕಾಲದಲ್ಲಿ ಈ ಹೊತ್ತಲ್ಲಿ ಈ ಕ್ಷಣದಲ್ಲಿ ನಮ್ಮ ಜನರಿಗೆ ಒಂದಷ್ಟು ಧೈರ್ಯ ಹೇಳಬೇಕು ಅಂತ ಹೇಳ್ತಾ ಇದ್ದೆ. ಸರ್, ನೀವು ಆಗ ಮಾತಾಡಿದ್ರಿ ಕೊನೆಯ ಕ್ಷಣದಲ್ಲಿ ಏನು ಆಸ್ಪತ್ರೆಗೆ ಬರ್ತಾರೆ ಅಂತ. ಬೇರೆ ಅದು ಹೊರತುಪಡಿಸಿದ್ರೆ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆಗಳನ್ನೆಲ್ಲ ವಹಿಸಿಕೊಳ್ಬೇಕು ನಮ್ಮ ಜನರು ಸರ್? ಮೊದಲನೇದಾಗಿ ನಾನೇನು ಇಚ್ಛಿಸುವುದೇನೆಂದರೆ, ಲಾಸ್ಟ್ ಎಂಡ್ ಟೈಮ್ ಆಗುವಾಗ ಇವರು ಬರಬಾರ್ದು. ಫಸ್ಟಿಗೆ ಇವರು ಡಾಕ್ಟರ್ ಇರ್ತೀರ, ಇವರ ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರೆ, ಇವರು ಕಂಟಿನ್ಯೂ ಹೋಗುವವರಿಗೆ ಅವರಿಗೆ ಕಾಲ್ ಮಾಡಿ ಹೇಳಿ ಅವರಿಂದ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋಅಪ್ ಮಾಡೋದು ಒಳ್ಳೆಯದು. ಮತ್ತೆ ಇನ್ನೊಂದೇನೆಂದರೆ, ದೂರ ಇರುವವರು ಈಗ ಯಾವುದೋ ಒಂದು ಹಾಸ್ಪಿಟಲ್, ನಾರ್ಮಲ್ ಚಿಕ್ಕ ಹಾಸ್ಪಿಟಲಿಗೆ ಕ್ಲಿನಿಕ್ಕಿಗೆ ಹೋಗಿರ್ತಾರೆ, ಈ ಡಾಕ್ಟರ್ಸ್ಗೆ ಏನಂತ ಹೇಳ್ಬೇಕಂದ್ರೆ ಅದೇ ಮದ್ದು ಕೊಡ್ತಾರೆ. ಮೊದಲು ಕೊಟ್ಟ ಜ್ವರ ಬಂದಿದೆ ಅಂತ ಆ ಮದ್ದು ಕೊಡ್ತಾರೆ. ಅದನ್ನು ಇದು ಮಾಡಬೇಡಿ, ನೀವು ಒಳ್ಳೆ ಡಾಕ್ಟರ್ಗೆ ಸಂಪರ್ಕಿಸಿ. ಡ್ರ್ಯಾಗ್ ಆಗುವ ಯಾವುದನ್ನು ಇದನ್ನು ನೀವು ಅಲ್ಲಿಗೆ ನಿಲ್ಲಿಸಬಹುದು. ಇನ್ನೊಂದು ವಿಷಯ ಏನಂದ್ರೆ, ಬೇರೆ ಕಾಯಿಲೆಗಳಲ್ಲಿ ಮಿಂಗಲಾಗಿರ್ತಾರೆ. ನಿಮಗೆ ಬೇರೆ ಕಾಯಿಲೆ ಇದ್ರೆ ತುಂಬಾ ಎಚ್ಚರಿಕೆ ವಹಿಸಿಕೊಳ್ಳಿ. ಡಯಾಲಿಸಿಸ್ ಇರ್ತದೆ, ಕ್ಯಾನ್ಸರ್ ಪೇಷಂಟ್ ಇರ್ತಾರೆ, ಮತ್ತೆ ಬೇರೆ ಯಾವುದಾದರೂ ಪ್ರಾಬ್ಲಮ್ಸ್ ಇರ್ತದೆ ಒಳಗಿಂದ. ಈ ಕೊರೋನಾ ಅಂದರೆ ಏನಾಗ್ತದೆ ಅಂದರೆ, ಬಂದ ತಕ್ಷಣ ಇವರು ತುಂಬ ದಿನ ಅದನ್ನು ಬಿಟ್ಟರೆ ಅದು ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡ್ತದೆ. ಮತ್ತು ಇವರಿಗೆ ತುಂಬ ಹಾಸ್ಪಿಟಲೈಸ್ ಮಾಡಬೇಕಾಗ್ತದೆ. ದೇವರ ಕೈಯಲ್ಲಿರೋದು, ಯಾರು ಹಾಸ್ಪಿಟಲ್ ಬಂದರೆ ಬದುಕುತ್ತಾನೋ ಇಲ್ಲ ಅಂತ ಅವರಿಗೆ ಬಿಟ್ಟದಲ್ಲ, ದೇವರ ಕೈಯಲ್ಲಿರೋದು. ಆದರೂ ಕೂಡ ನಾವು ಅದನ್ನು ಮೊದಲೇ ಇದು ಮಾಡೋದು ಒಳ್ಳೇದಂತ ನನ್ನ ಒಂದು. ಈ ನಡುವೆ ಈಗ ಸಾಕಷ್ಟು ಮಂದಿ ಹತ್ರ ಒಂದು ಅಭಿಪ್ರಾಯ, ಅದು ಬಹುಶಃ ಸಾಮಾಜಿಕ ಜಾಲತಾಣ ಕೂಡ ಅದರದ್ದು ದೊಡ್ಡ ಕೊಡುಗೆ ಉಂಟು. ಆಸ್ಪತ್ರೆಗಳಲ್ಲಿ ಸುಮ್ಮನೆ ಇರಿಸಿಕೊಳ್ತಾರೆ ಅಂತ, ದಿನಗಟ್ಟಲೆ ಸುಮ್ಮನೆ ಇರಿಸಿಕೊಳ್ತಾರೆ ಅಂತ. ಏನು ಹೇಳ್ತೀರಿ? ಎಲ್ಲ ಹಾಸ್ಪಿಟಲನ್ನು ನಾವು ಒಂದೇ ಲೆಕ್ಕಕ್ಕೆ ತೆಗಿಲಿಕ್ಕೆ ಆಗಲ್ಲ. ಇರಲೂಬಹುದು, ಇದ್ದಿರಲೂಬಹುದು. ಮತ್ತೇನೆಂದರೆ, ಇವರ ಡಾಕ್ಟರ್ಸರ ಮೇಲೆ ಅದು ಇರೋದು. ಯಾವುದು ಪರ್ಮನೆಂಟ್ ಡಾಕ್ಟರ್ ಆಗಿದ್ದರೆ ಅವನು ಹಾಗೆ ಮಾಡಲಿಕ್ಕಿಲ್ಲ, ನನ್ನ ಒಂದು ಇದು ಅನಿಸಿಕೆ. ಮತ್ತು ಹಾಸ್ಪಿಟಲ್ಸಲ್ಲಿ ಈ ನಮ್ಮ ಒಂದು ತಾರೀಫನ್ನು ನಮ್ಮ ಜಿಲ್ಲಾಡಳಿತ ಹಾಕಿದರೆ ಒಳ್ಳೆಯದು. ಏಕೆಂದರೆ ಹಾಸ್ಪಿಟಲಿಗೆ ಹೋಗಿದ ನಂತರ 8 ಲಕ್ಷ ಆಯಿತು, 10 ಲಕ್ಷ ಅಂತಾಗಿ ತುಂಬಾ ಕೇಸಸ್ ಉಂಟು. ಅದಕ್ಕೆ ಒಂದು ಹೊರಗೇನೆ ನಮ್ಮ ಇಷ್ಟು ಜಿಲ್ಲಾಡಳಿತ ಹೇಳಿದೆ, ನಾವು ಎಲ್ಲ ಆಸ್ಪತ್ರೆಗಳೆಲ್ಲ ಅದನ್ನು ಹಾಕಿಸುವ ವ್ಯವಸ್ಥೆ ಮಾಡಿದ್ದೇವೆ ಅಂತ. ನೋಡಲ್ ಆಫೀಸರ್ಸ್ ಎಲ್ಲ ಇದ್ದಾರೆ, ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಇದ್ದಾರೆ, ಎಲ್ಲ ಆಸ್ಪತ್ರೆಗಳಲ್ಲಿ ಆರೋಗ್ಯ ಮಿತ್ರ ಅಂತ ಎಲ್ಲ ಈಗ ನೇಮಕ ಮಾಡಿದ್ದಾರೆ. ತಕ್ಕ ಮಟ್ಟಿಗೆ ಪರಿಸ್ಥಿತಿ ಒಂದಷ್ಟು ಸುಧಾರಣೆ ಆಗಿದೆ ಕಳೆದ ಬಾರಿಗಿಂತ ನಾವು ಈ ಬಾರಿಗೆ ನೋಡೋದು. ಒಂದು ಈ ಲಾಸ್ಟ್ ಮಂತ್ ಇಂದ ನೋಡುವಾಗ ಸ್ವಲ್ಪ ಸುಧಾರಣೆ ಕಂಡಿದೆ ಅಂತ ಕಾಣ್ತಾ ಇದೆ. ನಾವು ಈ ನಡುವೆ ಟೀಮ್ ಬಿ ಹ್ಯೂಮನ್ ಸಂಸ್ಥೆಯು ಪುತ್ತೂರಿನಲ್ಲಿ ಆಸ್ಪತ್ರೆಗೆ, ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅವರು ಮನೆಗಳಿಗೆ ಏನು ಈ ಒಂದು ಆಕ್ಸಿಜನ್ ಅನ್ನು ವೈದ್ಯರ ಸಲಹೆ ಮೇರೆಗೆ ಕಳುಹಿಸಿ ಕೊಡ್ತಾ ಇದ್ರು. ಪುತ್ತೂರಿನಲ್ಲಿ ಆಸ್ಪತ್ರೆಗೇನೆ ಅವರು ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆ ಮಾಡಿದ್ರು. ನಾನು ಅದರ ಒಂದು ಇಲ್ಲಿ ಏನು ವಿಶ್ವಲ್ ಅನ್ನು ಇಲ್ಲಿ ನಿಮಗೆ ಈಗ ತೋರಿಸಲಿಕ್ಕಿದ್ದೇವೆ. ಆ ದಿವಸದಲ್ಲಿ ಪುತ್ತೂರಿನ MLA
ಮಠಂದೂರ್ ಅವರು ಕೂಡ ಉಪಸ್ಥಿತಿ ಮತ್ತು ಅಲ್ಲಿಯ ಏನು ಸ್ಥಳೀಯ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಕೂಡ ಅಲ್ಲಿ ಭಾಗಿಯಾಗಿದ್ದರು. ಸೊ ಅದನ್ನೀಗ ನಾವೀಗ ನಿಮಗೆ ಇಲ್ಲಿ ತೋರಿಸಲಿಕ್ಕಿದ್ದೇವೆ. ಪುತ್ತೂರು ತಾಲೂಕಲ್ಲಿ ಕೋವಿಡ್-19 ಯಶಸ್ವಿಯಾಗಿ ನಾವು ತಡೆಗಟ್ಟುವ ದೃಷ್ಟಿಯಿಂದ ಇವತ್ತು ಶಾಸಕರ ವಾರ್ ರೂಮ್ ಮುಖಾಂತರ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ ಇದಕ್ಕೆ ಇವತ್ತು ಕಮ್ಯುನಿಟಿ ಸೆಂಟರ್ನ ಬಿ ಹ್ಯೂಮನ್ ವತಿಯಿಂದ ಕೊಡಮಾಡುವಂಥ ಈ ಒಂದು ಆಕ್ಸಿಜನ್ ಸಿಲಿಂಡರ್ನ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಜೀವನ್ಧರ್ ಜೈನ್ ಅವರೇ, ಉಪಾಧ್ಯಕ್ಷರಾದಂಥ ವಿದ್ಯಾ ಗೌರಿ ಅವರೇ, ನಮ್ಮ ಕೂಡದ ಅಧ್ಯಕ್ಷರಂತ ಅಶೋಕ್ ಚೆನ್ನೈ ಅವರೇ, ರಾಜಾ ರಾಧಾಕೃಷ್ಣ ಅಳುವ ಅವರೇ, ನಮ್ಮ ಬಿ ಒ ಅಂತ ಲೋಕೇಶ್ ಅವರೇ, ನಮ್ಮ ಆಸ್ಪತ್ರೆಯ ಎಮ್ ಅಂತ ಆಶಾಪುತ್ರರೇ, ಬಿ ಹ್ಯೂಮನ್ ನಮ್ಮ ಕಮ್ಯುನಿಟಿ ಸೆಂಟರ್ನ ಹ್ಯಾರಿಸ್ ಅವರೇ, ಎಲ್ಲ ನಮ್ಮ ರಫೀಕ್ ಅವರೇ, ಎಲ್ಲ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ, ಮಾಧ್ಯಮದ ಬಂಧುಗಳೇ, ಇವತ್ತು ಕಮ್ಯುನಿಟಿ ಸೆಂಟರ್ನ ಮುಖಾಂತರ ಬಿ ಹ್ಯೂಮನ್ ಅಂತೇಳಿ ಬಹುಶಃ ಈ ಒಂದು ಸಿಲಿಂಡರನ್ನು, ಆಕ್ಸಿಜನ್ ಸಿಲಿಂಡರನ್ನು ಇವತ್ತು ಆಸ್ಪತ್ರೆಗೆ ಕೊಡಮಾಡಿದ್ದಾರೆ. ಬಿ ಹ್ಯೂಮನ್ ಅಂದರೆ ಮಾನವನಾಗುವಂಥ, ಮಾನವೀಯತೆ ಅಂತೇಳಿ. ಬಹುಶಃ ಕುವೆಂಪು ಹೇಳಿದಾಗ ಎಂತಾದರೂ ಆಗು ಮೊದಲು ಮಾನವನಾಗು ಅಂತೇಳಿ. ಆ ಮಾನವನಾಗುವಂಥ ಒಂದು ಸಂದರ್ಭ ಬಹುಶಃ ಈ ಒಂದು ಕೋವಿಡ್ನ ಸಂದರ್ಭದಲ್ಲಿ ಇವತ್ತು ನಮಗೆಲ್ಲ ಬಂದು ಒದಗಿದೆ. ಆ ಕಷ್ಟದಲ್ಲಿರುವವರು, ಅನಾರೋಗ್ಯ ಪೀಡಿತರು, ಯಾರು ದುಃಖಿತರಿದ್ದಾರೋ ಅವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಇಡೀ ಸಮಾಜ ಮಾಡಬೇಕಾಗಿದೆ. ಆ ಕೆಲಸವನ್ನು ಇವತ್ತು ಆ ಕಮ್ಯುನಿಟಿ ಸೆಂಟರ್ ಮಾಡ್ತಾ ಇದೆ. ಇವತ್ತು ಕೋವಿಡ್ನಂಥ ಮಾರಣಾಂತಿಕ ಕಾಯಿಲೆ, ಸಾಂಕ್ರಾಮಿಕ ರೋಗಗಳು ಬಂದಾಗ ಇಡೀ ಸರ್ಕಾರದ ಜೊತೆಯಲ್ಲಿ ಇಡೀ ಸಂಘ ಸಂಸ್ಥೆಗಳು, ಇಡೀ ಸಮಾಜ ಒಟ್ಟಾಗಿ ಈ ಒಂದು ಕೋವಿಡನ್ನು ನಿರ್ಮೂಲನೆ ಮಾಡಲಿಕ್ಕೆ ಏನೇನು ವ್ಯವಸ್ಥೆಗಳನ್ನು ಮಾಡ್ಬೋದು ಆ ಎಲ್ಲ ಕೆಲಸಗಳನ್ನು ಇವತ್ತು ನಮ್ಮ ಪುತ್ತೂರಿನಲ್ಲಿ ನಮ್ಮ ಶಾಸಕರ ವಾರ್ ರೂಮ್ ಮತ್ತು ಬೇರೆ ಬೇರೆ ಸಂಘಟನೆಗಳು ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದಷ್ಟು ಇವತ್ತು ಆಮ್ಲಜನಕದ ಕೊರತೆ ನಮ್ಮ ರೋಗಿಗಳಿಗೆ ಕಂಡುಕೊಂಡು ಬಂದಾಗ ಆ ಆಮ್ಲಜನಕದ ಕೊರತೆಯನ್ನು ನೀಗಿಸುವ ದೃಷ್ಟಿಯಿಂದ ಸರ್ಕಾರದ ಜೊತೆ ಮತ್ತು ನಮ್ಮ ಆರೋಗ್ಯ ಇಲಾಖೆ ಜೊತೆ ಇವತ್ತು ಕಮ್ಯುನಿಟಿ ಸೆಂಟರ್ನ ಬಿ ಹ್ಯೂಮನ್ ಸಂಸ್ಥೆ ಕೈ ಜೋಡಿಸಿ ಇವತ್ತು ಸುಮಾರು 1 ಲಕ್ಷ ಅಂದಾಜಿನ 6 ಸಿಲಿಂಡರ್ಗಳನ್ನು ಕೊಡುವ ಮುಖಾಂತರ ಮುಂದಿನ ದಿನಗಳಲ್ಲಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ನ ಕೊರತೆ ಇಲ್ಲ. ಯಾವುದೇ ರೋಗಿ, ಕೋವಿಡ್ ಇರಲಿ, ನಾನ್ ಕೋವಿಡ್ ಇರಲಿ, ಯಾವುದೇ ಪೇಷಂಟ್ಗಳು ಬಂದರೂ ಅವರಿಗೆ 100ಕ್ಕೆ 100 ಆಕ್ಸಿಜನನ್ನು, ಆಮ್ಲಜನಕವನ್ನು ಸಪ್ಲೈ ಮಾಡಲಿಕ್ಕೆ ಬಹುಶಃ ಈ ಒಂದು ಸಂಸ್ಥೆ ಕೊಡಮಾಡಿದೆ. ಅದಕ್ಕೆ ನಾನೊಬ್ಬ ಶಾಸಕನ ನೆಲೆಯಲ್ಲಿ, ಜನಪ್ರತಿನಿಧಿಯಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಬಹುಶಃ ನಿಮ್ಮಂಥ ಸಂಘ ಸಂಸ್ಥೆಗಳು ಇನ್ನಷ್ಟು ಈ ಸರ್ಕಾರಿ ಆಸ್ಪತ್ರೆಯ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸುವ ಮುಖಾಂತರ ಆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಆರೋಗ್ಯವನ್ನು, ಜೀವರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ನಿಮ್ಮ ಮುಖಾಂತರ ಮಾಡಲಿ. ಅದಕ್ಕೆ ಸಹಕರಿಸುವಂಥ ನಮ್ಮ ಬಿ ಒ ಅಂತ ಲೋಕೇಶ್ ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ, ಇದನ್ನು ಸಂತೋಷಪೂರ್ವಕವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಯ ನಮ್ಮ ವೈದ್ಯಾಧಿಕಾರಿಗಳಂತ ಎಮ್ ಆದಂಥ ಆಶಾಪುತ್ರರಿಗೆ ನಮ್ಮ ವಾರೂಮಿನ ಮುಖಾಂತರ ಹಸ್ತಾಂತರವನ್ನು ಮಾಡ್ತಾ ಇದ್ದೇನೆ. ಎದುರಾಗಿ ಬನ್ನಿ, ತಗೊಳ್ಳಿ ಒಂದು ಸಿಲಿಂಡರ್. ನಮಸ್ಕಾರ. ಈ ದಿನ ಈ ಕೊರೋನಾ ಪ್ಯಾಂಡಮಿಕ್ ಟೈಮಲ್ಲಿ ನಮಗೆ ಆಸ್ಪತ್ರೆಗೆ ಬಹಳಷ್ಟು ಅಗತ್ಯವಾದಂತಹ ಒಂದು ಆಕ್ಸಿಜನ್ ಸಿಲಿಂಡರ್, ಇದನ್ನು ಇಲ್ಲಿ ಪುತ್ತೂರಿನ ಕಮ್ಯುನಿಟಿ ಸೆಂಟರ್ ಮತ್ತು ಬಿ ಹ್ಯೂಮನ್ ಈ ತಂಡದವರು ನಮಗೆ 6 ಸಿಲಿಂಡರ್ಸನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ಯಾಂಡಮಿಕ್ ಅನ್ನು ನಿರ್ವಹಿಸಲಿಕ್ಕೆ ಬಹಳಷ್ಟು ಅಗತ್ಯತೆಗಳಿದ್ದವು. ಅದರಲ್ಲಿ ಅತಿ ಮುಖ್ಯವಾದಂದರೆ ಆಕ್ಸಿಜನ್. ಯಾಕೆಂದರೆ ನಾವು ಆಸ್ಪತ್ರೆಯಲ್ಲಿ ಈಗ ನೋಡಿದ ಪ್ರಕಾರ ನಮ್ಮ ಹೆಚ್ಚಿನ ರೋಗಿಗಳಿಗೆ ಆಕ್ಸಿಜನ್ ಬೇಕಾಗಿ ಬರ್ತಾ ಉಂಟು. ಅಂಥ ಸಮಯದಲ್ಲಿ ನಮಗೆ ಆಕ್ಸಿಜನ್ ಪೂರೈಸಲಿಕ್ಕೆ ಕಷ್ಟ ಆಗುವಂಥ ಈ ನಿಟ್ಟಿನಲ್ಲಿ ಒಂದು ಟೈಮಲ್ಲಿ ಅವರೊಂದು 6 ಸಿಲಿಂಡರ್ಸ್ ಕೊಟ್ಟದ್ದು ಬಹಳಷ್ಟು ಉಪಕಾರ ಆಗಿದೆ. ಇದರಿಂದಾಗಿ ಇನ್ನಷ್ಟು ಈ ಕೊರೋನಾ ರೋಗಿಗಳನ್ನು ಇನ್ನಷ್ಟು ಒಂದು ಮುತುವರ್ಜಿಯಿಂದ ಆಕ್ಸಿಜನ್ ಬೇಕಾದವರಿಗೆ ಒಳ್ಳೆಯ ರೀತಿಯಲ್ಲಿ ಆಕ್ಸಿಜನ್ ಅನ್ನು ಕೊಟ್ಟು ಅವರನ್ನು ಗುಣಪಡಿಸಬಹುದು ಅಂತ ನಮ್ಮ ಒಂದು ಆಶ್ವಾಸನೆ. ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಈ ಒಂದು ದಾನಕ್ಕೆ. ಎಸ್, ಇದು ಪುತ್ತೂರಿನ ಸರ್ಕಾರಿ ಐಸೋಲೇಷನ್ ಸೆಂಟರ್ಗೆ ನೀಡಲಾದಂಥ 6
ಜಂಬೋ ಸಿಲಿಂಡರ್ಗಳನ್ನು ವಿತರಣೆ ಮಾಡಿದಂಥ ಕಾರ್ಯಕ್ರಮ. ಅದು ಟೀಮ್ ಬಿ ಹ್ಯೂಮನ್ ಸಂಸ್ಥೆಯು ಕೊಡುಗೆಯಾಗಿ ನೀಡಿದಂಥ ಒಂದು ಜಂಬೋ ಸಿಲಿಂಡರ್ಗಳು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ, ಈ ಒಂದು ಸಣ್ಣ ಆಕ್ಸಿಜನ್ ಸಿಲಿಂಡರ್ಗಳು ನಾವು ಇಲ್ಲಿ ಇದರಲ್ಲಿ ಕೂಡ ನೋಡ್ತಾ ಇದ್ದೇವೆ. ಕಳೆದ ಬಾರಿ ಈ ಒಂದು ಟೀಮ್ ಬಿ ಹ್ಯೂಮನ್ ಸಂಸ್ಥೆಯವರು 150 ಸಿಲಿಂಡರ್ಗಳನ್ನು ಖರೀದಿಸಿದ್ರು. ಜೊತೆಗೆ ಈ ವರ್ಷ ಮತ್ತೆ 30, ಅಂದರೆ ಒಟ್ಟು 180 ಆಕ್ಸಿಜನ್ ಸಿಲಿಂಡರ್ಗಳು ಟೀಮ್ ಬಿ ಈ ಒಂದು ಹ್ಯೂಮನ್ ಸಂಸ್ಥೆಯವರ ಜೊತೆಗೆ ಇದೆ, ಅಂದರೆ ಅವರ ಈ ಒಂದು ಸೇವಾ ಸಂಸ್ಥೆಯಲ್ಲಿದೆ. ಸೊ ಬಹುಶಃ ಒಂದು ದೊಡ್ಡ ಮಟ್ಟದ ಒಂದು ಸಂಗ್ರಹ ಮತ್ತು ಒಂದು ಒಳ್ಳೆಯ ಆಲೋಚನೆ ಕೂಡ. ಯಾಕಂತ ಹೇಳಿದ್ರೆ ಸಾಕಷ್ಟು ನೆರವು ನೀಡುವ ಅಥವಾ ದಾನಿಗಳು ಅವರವರ ಲೆವೆಲಲ್ಲಿ ಅವರವರ ಪ್ರಕಾರ ಒಂದಷ್ಟು ಒಳ್ಳೆಯ ನೆರವಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಅತ್ಯಂತ ಮೂಲಭೂತವಾಗಿ ಬೇಕಾಗಿರುವುದೇ ಆಕ್ಸಿಜನ್. ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಲಿಕ್ಕೆ ಇದೆ. ಎಸ್ ಸರ್, ಹೇಳಿ ಸರ್. ಲಾಸ್ಟ್ ಇಯರ್ ನಮ್ಮ ಹತ್ರ 30 ಸಿಲಿಂಡರ್ಸ್ ಇತ್ತು. ಓಕೆ ಓಕೆ ಓಕೆ. ಈ ಸಾರಿ ನಾವು 150 ಚಿಕ್ಕ ಸಿಲಿಂಡರ್ಸ್ ಕರೆಸಿದ್ದೇವೆ. ಕಳೆದ ಬಾರಿ 30 ಇತ್ತು, ಈ ಬಾರಿ 150. ಒಟ್ಟು 180 ಆಕ್ಸಿಜನ್ ಸಿಲಿಂಡರ್ಗಳು ನಿಮ್ಮಲ್ಲಿದ್ದಾವೆ. ಅದಲ್ಲದೆ 10 ಕಾನ್ಸಂಟ್ರೇಟರ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ಇದೆ. 10 ಆಕ್ಸಿಜನ್ ಕಾನ್ಸಂಟ್ರೇಟರ್. ಅದು ನಮ್ಮ ಒಬ್ಬ ಫ್ರೆಂಡ್ ಪ್ರವೀಣ್ ಅಂತ ಇದ್ದಾರೆ, ಅವರು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಪ್ರವೀಣ್ ಅವರು ಕೊಟ್ಟಿರುವಂತಹ ಒಂದು ಕೊಡುಗೆ ನಿಮ್ಮ ಸಂಸ್ಥೆಗೆ. ಮತ್ತೆ ಸಿಲಿಂಡರ್ಸ್ ಕೂಡ ನಮ್ಮ ತುಂಬಾ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಎಲ್ಲರೂ 5, 2, 1 ಹೀಗೆ ಮಾಡಿ 150 ಸಿಲಿಂಡರ್ಸ್ ಇದೆ. ಎಲ್ಲ ಪಾಪದವರ ಉಪಯೋಗಕ್ಕೆ ಬರ್ತಾ ಇದೆ. ಫಸ್ಟಿಗೆ ಇಲ್ಲಿ ಬೇಕಾದದ್ದು, ಈಗ ಫಸ್ಟಿಗೆ ಬೇಕಿದ್ದದ್ದು ಬ್ರೀದಿಂಗ್, ಊಟ. ಮತ್ತೆ ಬ್ರೀದಿಂಗ್ ಇದ್ದರೆ ಊಟ, ಉಸಿರಾಟದ್ದೇ ಮೂಲ ಸಮಸ್ಯೆ. ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಕಳೆದ ಬಾರಿ ಕೂಡ ಅದು ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು ಅಥವಾ ಭಾರತದ ಆರೋಗ್ಯ ಸಂಸ್ಥೆಗಳು, ಆರೋಗ್ಯ ಸಚಿವಾಲಯ, ವೈದ್ಯಕೀಯ ಸಂಸ್ಥೆ, ಸಂಶೋಧನೆ ಎಲ್ಲರೂ ಹೇಳಿದಂಥ ಮಾತೇ ಇದು. ನೀವು ಸಣ್ಣ ಆಕ್ಸಿಜನ್ ಸಿಲಿಂಡರ್ಗಳನ್ನು ವ್ಯವಸ್ಥೆ ಮಾಡಿ ತುರ್ತಾಗಿ ಮನೆಗೆ ಕೊಡಬೇಕಾದಂಥ ಅವಶ್ಯಕತೆ ಬಂದಾಗ ಅದು ಬೇಕಾಗುತ್ತೆ ಅಂತ. ಅದು ನಿಮ್ಮಂಥ ಸಂಸ್ಥೆಗಳು ಮಾತ್ರ ಅದನ್ನು ಪಿಕಪ್ ಮಾಡಿ ಅದನ್ನು ಮಾಡಿಕೊಂಡಿದ್ದೀರಿ. ಬಹುಶಃ ಅದು ಇವತ್ತಿಗೆ ನೋಡಿ ಅದು ಒಳ್ಳೆ ಪ್ರಯೋಜನಕ್ಕೆ ಕೂಡ ಈ ಕಷ್ಟ ಕಾಲದಲ್ಲಿ. ಈಗ ಪುತ್ತೂರಿದು ಹಾಸ್ಪಿಟಲ್ ಇವರದು ನಮ್ಮ MLA ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಐಸೋಲೇಷನ್ ವಾರ್ಡ್ ಮಾಡಿದರು, ಬೆಡ್ ಎಲ್ಲ ಹಾಕಿ. ನೋಡಿ ತುಂಬಾ ಖುಷಿ ಆಯ್ತು. ಆಗ ಅವರು ಇದು ಹುಡುಕ್ತಾ ಇದ್ರು, ಸಿಲಿಂಡರ್ಸ್ ಬೇಕಾ, ನಮಗೊಂದು ಲೆಟರ್ ಕೊಟ್ಟರು. ನಾನು ಹೋಗಿಲ್ಲ, ನಾನಾದ್ರೂ ಕೂಡ ನಮ್ಮ ಕಮ್ಯುನಿಟಿ ಸೆಂಟರ್ ಅಂತ ಅಲ್ಲಿ ಒಬ್ಬ ನಮ್ಮ ಫ್ರೆಂಡ್ ಇದ್ದಾನೆ, ಅವನು ನನಗೆ ಹೇಳಿದೆ ಹೀಗೆ ಸರ್ ಹೇಳಿದ್ದಾರೆ ಅಂತ. ಹೇಳಿದ್ರೆ ಪರವಾಗಿಲ್ಲ, ಮಾಡುವ ಒಳ್ಳೆ ಕೆಲಸ, ನಮ್ಮ ಸಪೋರ್ಟ್ ಇದೆ ಅಂತ ನಾನು ಕಲಿಸಿಕೊಟ್ಟೆ ಅಲ್ಲಿಗೆ. ಈಗ ಅಲ್ಲಿ ಇದು ಮಾಡಿದ್ದಾರೆ. ಅದಲ್ಲದೆ ಊರು ಕೂಡ ಪುತ್ತೂರಲ್ಲ, ಅವರಿಗೆ ಅಲ್ಲಿ ಇಂಪಾರ್ಟೆನ್ಸ್ ಇರ್ತದೆ. ಮಂಗಳೂರಿಗೆ ಬರೋದಕ್ಕಿಂತ ಅಲ್ಲಿಯೇ ಇದು ಮಾಡಿದರೆ ಅದೊಂದು ಈಸಿ ವೇ ಆಗ್ತದೆ. ಯಾರ್ದು ಪ್ರಾಣ ಉಳಿಸುವುದಾದ್ರೆ ನಾವು ಕೈ ಜೋಡಿಸುವ ಅಂತ ನಾವು ಇದು ಮಾಡಿದ್ದೇವೆ. ಸರ್, ಸಾಕಷ್ಟು ಉದ್ಯಮಿಗಳಿರ್ತಾರೆ ನಮ್ಮ ನಡುವೆ. ಒಂದಷ್ಟು ಜನ ಈ ಕೋವಿಡ್ ಕಷ್ಟದ ಕಾಲದಲ್ಲಿ ದಾನ ಧರ್ಮ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ನೀವು ಕೂಡ ಒಬ್ಬ ಉದ್ಯಮಿಯಾಗಿ ನೇರವಾಗಿ ಫೀಲ್ಡ್ಗೆ ಇಳಿದು ನಿಮ್ಮ ಕಾರ್ಯಕರ್ತರ ಜೊತೆಗೆ ಕೆಲಸ ಮಾಡ್ತೀರಲ್ಲ, ಯಾಕೆ, ಏನು, ಹೇಗೆ ಅಂತ? ನೀವು ಕಾರ್ಯಕರ್ತರ ಜೊತೆಗೆ ನೀವು ಕೂಡ ಹೋಗ್ತಾ ಇರ್ತೀರಿ. ಈ ಚಾರಿಟಿ ಅಂದ್ರೆ ನನಗೆ ಒಂದು ಪ್ಯಾಷನ್ ಇದ್ದ ಹಾಗೆ, ಒಂದು ಹಾಬಿ. ಏಕೆಂದ್ರೆ ಪಾಪದವರ ಸುಖ ದುಃಖವನ್ನು ಅರಿತು ಫೀಲ್ಡಿಗೆ ಇಳಿದು ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ ಚಾರಿಟಿ ಈ ಕೆಲಸಕ್ಕೆ ಈ ಟೈಮಲ್ಲಿ ನಾವು ಎಲ್ಲಿಯೂ ಮುಟ್ಟದಿದ್ರೆ ಮತ್ತೆ ಯೂಸ್ಲೆಸ್ ನಾವು. ಉದ್ಯಮ ಸಂಸ್ಥೆ ನಡೆಸ್ತಾ ಇರುವವರು ಈ ಕಷ್ಟ ಕಾಲದಲ್ಲಿ ಜನರ ಕಷ್ಟಕ್ಕೆ ಕಿವಿಯಾಗದಿದ್ದರೆ ಅದು ಒಂದು ಒಳ್ಳೆಯ ನಿರ್ಧಾರ ಅಲ್ಲ ಅನ್ನುವಂಥದ್ದು KM ಆಸಿಫ್ ಅವರ ಅಭಿಪ್ರಾಯ. ಸರ್, ಇವಾಗ ಮತ್ತೆ ಮುಂದಿನ ಬಾರಿ ಕೂಡ ಅಂದರೆ 3rd ವೇವ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ, ವೈದ್ಯರು ಮಾತಾಡ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಪ್ರಿಪೇರ್ ಆಗಿರಬೇಕು, ಯಾವ ರೀತಿ ಸಿದ್ಧರಾಗಿರಬೇಕು ಅಂತ ನೀವೀಗ ಕಳೆದ ವರ್ಷದ ಕಷ್ಟ ನೋಡಿದವರು, ಈ ವರ್ಷದ ಕಷ್ಟವನ್ನು ನೋಡಿದವರು, ಜನರ ಕಷ್ಟ, ಹೊಟ್ಟೆಪಾಡಿನ ಕಷ್ಟನೂ ಜೊತೆಗೆ ಈ ರೀತಿಯ ಆಸ್ಪತ್ರೆಗಳಲ್ಲಿ ಅಥವಾ ರೋಗಕ್ಕೆ ತುತ್ತಾಗಿ ಅವರು ಅನುಭವಿಸಿದಂಥ ಕಷ್ಟವನ್ನೆಲ್ಲ ನೋಡಿದವರು. ಸೊ ನಾವು ಯಾವ ರೀತಿ ಸಿದ್ಧತೆಗಳನ್ನು ಮಾಡಿ ಇರಬೇಕು ನೆಕ್ಸ್ಟ್ ವೇವ್ಗೆ? ಅಂದರೆ ಈಗ ಡಾಕ್ಟರ್ಸ್ನವರ ಪ್ರಕಾರ, ಡಾಕ್ಟರ್ಸ್ನವರು ನಮಗೆ ಹೇಳಿದ ಪ್ರಕಾರ ನೆಕ್ಸ್ಟ್ ವೇವ್ ಇಟ್ ವಿಲ್ ಬಿ ಮೇಜರ್ ಇದಂತ ಹೇಳಿದ್ದಾರೆ. ನಾವೀಗ ನಮ್ಮ ವಾಲಂಟಿಯರ್ಸ್ಗೂ ಎಲ್ಲ ಇದು ಮಾಡಿದ್ದೇವೆ. ನಾವೀಗ ಏನು ಮಾಡಬೇಕಂದ್ರೆ, ಈಗ ಲಾಸ್ಟ್ ವೀಕ್ ನಾವು ಇನ್ನೊಂದು ಇದು ಸ್ಟಾರ್ಟ್ ಮಾಡಿದ್ದೇವೆ, ಬ್ರೇಕ್ ದ ಚೈನ್ ಅಂತ. ಬ್ರೇಕ್ ದ ಚೈನ್ ಏನಂದ್ರೆ, ಈಗ ಒಬ್ಬ ಕೋವಿಡ್ ಪೇಷಂಟ್ ಹಾಸ್ಪಿಟಲ್ಗೆ ಬಂದಿದ್ದಾರೆ, ಇವರಿದ್ದ ಮನೆಯಲ್ಲಿ ಇನ್ನೊಬ್ಬರಿಗೆ ಹರಡುವ ಚಾನ್ಸಸ್ ಇದೆ. ಹಾಗೆ ನಾವು ಏನು ಮಾಡಿದ್ದೇವೆ ಅಂದ್ರೆ, ನಾವು ಈಗ ಮನೆಗೆ ಹೋಗಿ 4 ಹುಡುಗರನ್ನು ಕಲಿಸಿ ಸ್ಯಾನಿಟೈಸ್ ಸ್ಟಾರ್ಟ್ ಮಾಡಿದ್ದೇವೆ, ಫ್ರೀ ಸ್ಯಾನಿಟೈಸ್. ಯಾಕೆಂದ್ರೆ ಯಾರಿಗಾದ್ರೂ ಇನ್ನು ಇರುವ ವೈರಸ್ ಯಾರಿಗೆ ಹರಡುವುದು ಬೇಡ, ಅದನ್ನು ಅಲ್ಲಿಗೆ ಕಟ್ ಮಾಡುವ
ಒಂದು. ಅದಲ್ಲದೆ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೇವೆ ಈಗ. ಏನು ಕ್ಯಾಂಪೇನ್ ಅಂದರೆ ನಮ್ಮ ಈ ಆಟೋ ರಿಕ್ಷಾ ಮತ್ತೆ ಇವರೆಲ್ಲ ಇದ್ದಾರಲ್ಲ, ಇವರಿಗೆಲ್ಲ ಹೋಗಿ ರಿಕ್ಷಾ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಇವರಿಗೆ ನಾವು ಹೇಳೋದು ಹೀಗೆ ಹೀಗೆ ಉಂಟು, ನೆಕ್ಸ್ಟ್ ವೇವ್ ಬರುವ ಈ ಸಾಧ್ಯತೆ ಇದೆ, ನೀವೆಲ್ಲ ಫಾಲೋಅಪ್ ಮಾಡಬೇಕು, ಹಾಗೆ ಹೀಗೆಲ್ಲ ಎಲ್ಲ ಇದು ಮಾಡ್ತಾ ಇದ್ದೇವೆ, ಕ್ಯಾಂಪೇನ್ ಮಾಡ್ತಾ ಇದ್ದೇವೆ. ಈ ಎರಡನ್ನು ನಾವು ಲಾಸ್ಟ್ ವೀಕಿಂದ ಸ್ಟಾರ್ಟ್ ಮಾಡಿದ್ದೇವೆ. ಇದು ನಿಮ್ಮ ಈ ಒಂದು ಕರಪತ್ರದಲ್ಲಿ ಇರುವಂತಹ ನಂಬರ್ಗೆ ಬಹುಶಃ ಕಾಂಟ್ಯಾಕ್ಟ್ ಮಾಡಿದ್ರೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ಅದಲ್ಲದೆ ನಾವು ವೈರಲ್ ಮಾಡಿದ್ದೇವೆ, ನಾನು ಫ್ಲೈಯರ್ಸ್ ಮಾಡಿ ಎಲ್ಲ ವೈರಲ್ ಮಾಡಿದೆ, ಮತ್ತೆ ನಮ್ಮ ಫೇಸ್ಬುಕ್ ವೆಬ್ಸೈಟ್ ಅಲ್ಲಿ ಎಲ್ಲ ಹಾಕಿದ್ದೇವೆ. ಬಿ ಹ್ಯೂಮನ್ ಫೇಸ್ಬುಕ್ ಅಲ್ಲಿ ನೀವು ಕನೆಕ್ಟ್ ಆಗ್ಬೋದು. ದೂರವಾಣಿ ಸಂಖ್ಯೆ ನಾನು ಒಮ್ಮೆ ಹೇಳ್ತೇನೆ, ಬಹುಶಃ ನೋಟ್ ಮಾಡ್ಕೊಂಡಿರಿ. ಯಾವುದೇ ಸಂದರ್ಭದಲ್ಲೂ ಕೂಡ ಅದು ರಕ್ತದಿರ್ಬೋದು, ಆಕ್ಸಿಜನ್ ಇರಬಹುದು, ಅಥವಾ ಆಂಬ್ಯುಲೆನ್ಸ್ ಅವಶ್ಯಕತೆ, ಅಥವಾ ಆಸ್ಪತ್ರೆಗೆ ಯಾವ ಆಸ್ಪತ್ರೆಯಲ್ಲಿ ಬೆಡ್ ಇದೆ ಅನ್ನೋದನ್ನು ಕೇಳಿಕೊಳ್ಳುವ ಸಲುವಾಗಿ ಆದರೂ ನೀವು, ಅಥವಾ ಕೊನೆಯದಾಗಿ ಆಸಿಫ್ ಅವರು ಹೇಳಿದಾಗೆ ಸ್ಯಾನಿಟೈಸೇಷನ್ ಮನೆಗೆ ಮಾಡಬೇಕು ಅಂತ ಇದ್ದರೆ ಕೂಡ ನೀವು ಈ ನಂಬರ್ ನೋಟ್ ಮಾಡ್ಕೊಳ್ಳಿ. 9880232388 232388. ಹೌದು, 9880232388 9880232388 ಈ ದೂರವಾಣಿ ಸಂಪರ್ಕ ನೀವು ಕನೆಕ್ಟ್ ಮಾಡಿದ್ರೆ ಬಿ ಹ್ಯೂಮನ್ ಸಂಸ್ಥೆಯ ಟೀಮ್ ಬಿ ಹ್ಯೂಮನ್ ಸಂಸ್ಥೆಯ ಕಾರ್ಯಕರ್ತರು ನಿಮಗೆ ಸ್ಪಂದಿಸ್ತಾರೆ. ಈ ಕೋವಿಡ್ ಕಷ್ಟ ಕಾಲದಲ್ಲಿ, ಈ ಕೋವಿಡ್ನ ಈ ಒಂದು ದುರಿತ ಕಾಲದಲ್ಲಿ ಯಾವುದೇ ರೀತಿಯ ನಿಮ್ಮ ಸಂಕಷ್ಟಗಳನ್ನು ಈ ಸಂಸ್ಥೆಯವರ ಜೊತೆಗೆ ನೀವು ಹೇಳಿಕೊಟ್ರೆ ಅವರು ತಕ್ಷಣವಾಗಿ ನಿಮ್ಮನ್ನು ಸಂಪರ್ಕಿಸ್ತಾರೆ. ಮತ್ತು ವೈದ್ಯಕೀಯ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬೇಕಿದ್ರು ಕೂಡ ನೇರವಾಗಿ ವೈದ್ಯರನ್ನೇ ನಿಮಗೆ ಕನೆಕ್ಟ್ ಮಾಡಿಕೊಡ್ತಾರೆ. ಎಸ್, ಎಲ್ಲ ಕೆಲಸಗಳನ್ನು ಟೀಮ್ ಬಿ ಹ್ಯೂಮನ್ ಸಂಸ್ಥೆ ಮಾಡ್ತಾ ಉಂಟು. ಅತ್ಯಂತ ಮಾನವೀಯ ಕಾಳಜಿಯ ಈ ಒಂದು ಕೆಲಸ. ಸಮಸ್ತ ವೀಕ್ಷಕರ, ನಾಗರಿಕರ ಪರವಾಗಿ ಈ ಒಂದು ಸಂಸ್ಥೆಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಮತ್ತು ಸರ್, ಖಂಡಿತವಾಗಿಯೂ ನೀವು ಆವಾಗ ಆರಂಭದಲ್ಲಿ ಹೇಳಿದ್ರಿ, ಹಿರಿಯರೊಬ್ಬರು ನನಗೆ ಆಶೀರ್ವಾದ ಮಾಡಿದರು ಅಂತ. ಖಂಡಿತವಾಗಿ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡಿದು ಪ್ರತಿಯೊಬ್ಬರ ಕಡೆಯಿಂದ ಕೂಡ ನಿಮಗೆ ಆಶೀರ್ವಾದ ಮತ್ತು ಒಂದು ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ. ಶುಭಾಶಯಗಳು ಯಾವತ್ತೂ ಕೂಡ ನೀವು ಮಾಡ್ತಾ ಇರುವಂಥ ಈ ದುರಿತ ಕಾಲದ, ಈ ಕಷ್ಟಕಾಲದ ಸಂದರ್ಭದಲ್ಲಿ ನಿಮ್ಮ ಸಂಸ್ಥೆ ಇನ್ನಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡುವಂತ ಆಗಲಿ ಅಂತ ಹೇಳ್ತಾ ನಾನು ಈ ಒಂದು ಶೋವನ್ನು ಸಮಾಪನ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಏನಾದರೂ ಹೇಳಲಿಕ್ಕಿದ್ದರೆ ಒಂದು 30 ಸೆಕೆಂಡಲ್ಲಿ ನೀವು ಹೇಳ್ಬೋದು. ಏನಿಲ್ಲ, ಎಲ್ಲರಿಗೂ, ನನ್ನ ಮಿತ್ರರಿಗೂ, ಎಲ್ಲರಿಗೂ, ನಮ್ಮ ವಾಲಂಟಿಯರ್ಸಿಗೂ, ನಮ್ಮ ವೆಲ್ ವಿಶರ್ಸ್ ಎಲ್ಲರಿಗೂ ನಮ್ಮೊಂದಿಗೆ ಯಾವಾಗಲೂ ನಿಮ್ಮ ಪ್ರಾರ್ಥನೆ ಇರಲಿ ಅಂತ. ಎಸ್, ಖಂಡಿತ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾದಂಥ KM ಆಸಿಫ್ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಆಸಿಫ್ ಅವರೇ, ಪ್ರೀತಿಯ ಧನ್ಯವಾದಗಳು ನಿಮಗೆ. ಅದೇ ರೀತಿಯಾಗಿ ಟೀಮ್ ಬಿ ಹ್ಯೂಮನ್ ಈ ಒಂದು ಸಂಘಟನೆಯ ಎಲ್ಲ ಕಾರ್ಯಕರ್ತರಿಗೆ ಕೂಡ ಅಭಿನಂದನೆಗಳನ್ನು ಹೇಳಿಕೊಂಡು ನಾನು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಸಮಾಪನ ಮಾಡಿಸಿ, ಕೊರೋನಾ ಬಿ ಪಾಸಿಟಿವ್, ಹೆದರಬೇಡಿ, ಬಿ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇರುವಂಥ ಮತ್ತು ನೆರವು ನೀಡ್ತಾ ಇರುವಂಥ ಸಂಘಟನೆ, ಸಂಸ್ಥೆಗಳು ನಮ್ಮ ಜೊತೆಗೆ ನೂರಾರು ಇದೆ. ಅಂಥ ಸಂಸ್ಥೆಯಲ್ಲಿ ಟೀಮ್ ಬಿ ಹ್ಯೂಮನ್ ಸಂಸ್ಥೆ ಕೂಡ ಅತ್ಯಂತ ಮಾನವೀಯ ಕಾಳಜಿಯ ಕೆಲಸವನ್ನು ಇವತ್ತು ಈ ಒಂದು ಕರಾವಳಿ ಜಿಲ್ಲೆಯಲ್ಲಿ ನಡೆಸ್ತಾ ಉಂಟು. ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳಿ ಈ ಒಂದು ಮಾತುಕತೆಯನ್ನು ಇಲ್ಲಿಗೆ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.